ಜೈ. ಎಸ್. ಸೊ ತಮ್ಮೆಲ್ಲರಿಗೂ ಇಂದಿನ ಗೋಪಿ ಸೇನಾ ಕಾರ್ಯಕ್ರಮಕ್ಕೆ, ನಾವು ಪ್ರತಿ ವಾರ ತುಂಬಾ ಕೌತುಕದಿಂದ ಕಾಯುತ್ತಿರುವ ಗೋಪಿ ಸೇನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ ಮತ್ತು ತಮ್ಮೆಲ್ಲರ ಪಾದಪದ್ಮಗಳಲ್ಲಿ ನನ್ನ ಅನಂತಾನಂತ ಕೋಟಿ ದಂಡವತ್ ಪ್ರಣಾಮಗಳು. ಸೊ ಇಂದಿನ ಕಾರ್ಯಕ್ರಮವನ್ನ ಶುರು ಮಾಡೋಣವಾ? ಹರೇ ಕೃಷ್ಣ ಮಾತಾಜಿ. ಹರ್ಗ್ರೇಸ್ ಲೀಲಾಮಯ ಜಾಹ್ನವಿ ಮಾತಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸ್ಟಾರ್ಟ್ ಮಾಡ್ಬೋದು. ಎಸ್, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಹರ್ಗ್ರೇಸ್ ಅಮಲಾಶದ ಮಾತಾಜಿ, ದಂಡವತ್ ಪ್ರಣಾಮಗಳು. ದಂಡವತ್ ಪ್ರಣಾಮ ಮಾತಾಜಿ. ದಂಡವತ್ ಪ್ರಣಾಮ. ಸೊ ತುಂಬಾ ನಾವು ತಡ ಮಾಡೋದ್ ಬೇಡ, ಆಗ್ಲೇ ಸಮಯ ಆಗಿದೆ. ಪ್ರಥಮವಾಗಿ ನಾವು ಭಗವಂತನ ಒಂದು ಭಜನೆ ಮಾಡದೆ ನಾವು ಯಾವ ಕಾರ್ಯಕ್ರಮವನ್ನು ಶುರು ಮಾಡೋದಿಲ್ಲ. ಸೊ ಅದೇ ನಾವು ವಾಡಿಕೆಯನ್ನ ಮುಂದುವರಿಸುತ್ತಾ ಇಂದು ನಮ್ಮ ಒಟ್ಟಿಗೆ ನಮ್ಮ ಮಗು ಭಕ್ತಿನ್ ವರ್ಷಿಕಾ, ಇವಳು ಶಾಂತಿ ಮಾತಾಜಿ ಮತ್ತು ವೆಂಕಟೇಶ್ ಪ್ರಭುಜಿಯವರ ಸುಪುತ್ರಿ. ವರ್ಷಿಕಾ ಅವಳು ಬಿಕಾಂ ಪ್ರಥಮ ವರ್ಷ ಈಗ ಓದ್ತಾ ಇದ್ದಾಳೆ. ನಂತರ ಅವಳು ಚಿಲ್ಡ್ರನ್ಸ್ ಪ್ರೋಗ್ರಾಮ್ ಅಂದ್ರೆ ಮಕ್ಕಳ ಭಕ್ತಿ ತರಗತಿಗಳನ್ನ ತಗೊಳ್ತಾಳೆ. ಆಮೇಲೆ ಪುಸ್ತಕ ವಿತರಣೆ ಮಾಡೋದ್ರಲ್ಲಿ ತುಂಬಾ ನಿಪುಣಳು. ಸಣ್ಣ ಮಕ್ಕಳಿಗೆ ಭಗವದ್ಗೀತೆ ಶ್ಲೋಕಗಳನ್ನ ಅದನ್ನ ತರಬೇತಿ ನೀಡ್ತಾರೆ. ಅದಲ್ಲದೆ ನಾಟಕ, ನೃತ್ಯ ಮತ್ತೆ ಬೇರೆ ನಮ್ಮ ಕೃಷ್ಣ ಜನ್ಮಾಷ್ಟಮಿ ಇರಬಹುದು ಅಥವಾ ರಥಯಾತ್ರೆ ಇರಬಹುದು, ಎಲ್ಲದಕ್ಕೂ ಮಕ್ಕಳಿಗೆ ಅವಳು ತಯಾರಿಯನ್ನ ನೀಡ್ತಾಳೆ. ತುಂಬಾ ಚಟುವಟಿಕೆಗಳನ್ನ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾಳೆ. ಸೊ ವರ್ಷಿಕಾ ತುಂಬಾ ಉತ್ಸಾಹಮಯಿ ಮಗು ಹಾಗೂ ಅಷ್ಟೇ ವಿನಮ್ರಳು, ತುಂಬಾ ವಿನಮ್ರ ಮಗು ಅದು. ಸೊ ನಾನು ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿದೀನಿ ವರ್ಷಿಕನ್ನ. ಸೊ ವರ್ಷಿಕಾ, ಓವರ್ ಟು ಯು ಪುಟ್ಟ. ನೀನು ಭಕ್ತಿಗೀತೆಯನ್ನ ಸ್ಟಾರ್ಟ್ ಮಾಡ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರೇಯರ್ಸ್ ಮಾಡಿ ಮಾತಾಜಿ. ಓ ಐ ಆಮ್ ಸೋ ಸಾರಿ. ಸೊ ವರ್ಷಿಕಾ, ನನಗೆ ಒಂದು 2 minutes ಟೈಮ್ ಕೊಡು ಪುಟ್ಟ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋನ್ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಾಂ ತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ಪ್ರೇಮಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರೂನ್ ದೀನತಾರಿಣೀಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಃ. ಹರೇ ಕೃಷ್ಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದಿನ ಗೋಪಿ ಸೇನಾ ಕಾರ್ಯಕ್ರಮಕ್ಕೆ. ಕ್ಷಮಿಸಿ, ಸ್ವಲ್ಪ ನನಗೆ ಕೆಮ್ಮಿದೆ,
ಅದು ಎಷ್ಟು ಔಷಧಿ ತಗೊಂಡ್ರು ಕಡಿಮೆ ಆಗ್ತಾ ಇಲ್ಲ, ದಯವಿಟ್ಟು. ಹರೇ ಕೃಷ್ಣ. ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಭಕ್ತಿನ ವರ್ಷಿಕಾ ರೆಡಿ ಇದೆಯಾ ಪುಟ್ಟ? ಹಾಡ್ಬೋದಾ? ಹಾ, ಎಸ್ ಮಾತಾಜಿ, ಹಾಡ್ತೀನಿ. ಹರೇ ಕೃಷ್ಣ, ಹರೇ ಕೃಷ್ಣ. ಥ್ಯಾಂಕ್ ಯು ಪುಟ್ಟ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ದಂಡವತ್ ಪ್ರಣಾಮಗಳು. ಆವ ಕುಲವೋ ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೆಂದರಿಯಲಾಗದು, ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತವು ಹೂವ ಸತಿಗೆ ತಂದನಂತೆ, ಯಾವ ಕುಲವೋ ಆವ ಕುಲವೋ ರಂಗ ಅರಿಯಲಾಗದು, ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ, ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ, ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ, ತರಳತನದಿ ವರಳನೆಗಹಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯಿಯೊಳಗಿರೆಳು ಲೋಕವನಿರಿಸಿ ತಾಯಿಗೆ ತೋರ್ದನಂತೆ, ತೆರೆದು ಬಾಯಿಯೊಳಗಿರೆಳು ಲೋಕವನಿರಿಸಿ ತಾಯಿಗೆ ತೋರ್ದನಂತೆ, ಆವ ಕುಲವೋ ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು, ಗೊಲ್ಲತಿಯರ ಮನೆಯ ಪೊಕ್ಕು ಕಳ್ಳತನವ ಮಾಡಿದನಂತೆ, ಗೊಲ್ಲತಿಯರ ಮನೆಯ ಪೊಕ್ಕು ಕಳ್ಳತನವ ಮಾಡಿದನಂತೆ, ವಲ್ಲದ ಪುತನಿ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ, ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ, ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುದ್ದು ಮುಖವ ಚಲ್ವನಂತೆ, ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುದ್ದು ಮುಖವ ಚಲ್ವನಂತೆ, ಆವ ಕುಲವೋ ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು, ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡತಿಯಂತೆ, ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡತಿಯಂತೆ, ಧರಣಿಯನ್ನು ಬೇಡಿದನಂತೆ ಇರೆಳು ಲೋಕದ ಒಡೆಯನಂತೆ, ಅಡಗಿನಿಂದಲಿ ಬಂದನಂತೆ ಕಡಲ ದಡೆಯಲಿ ನಿಂದನಂತೆ, ಒಡನೆ ಮಧ್ವರಿಗೊಲಿದನಂತೆ ಒಡೆಯ ಹಯವದನವಂತೆ, ಒಡನೆ ಮಧ್ವರಿಗೊಲಿದನಂತೆ ಒಡೆಯ ಹಯವದನವಂತೆ, ಆವ ಕುಲವೋ ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೆಂದರಿಯಲಾಗದು, ಗೋವ ಕಾಯ್ವ ಕೊಲ್ಲನಂತೆ ದೇವಲೋಕದ ಪಾರಿಜಾತವು ಹೂವ ಸತಿಗೆ ತಂದನಂತೆ, ಯಾವ ಕುಲವೋ ಆವ ಕುಲವೋ ಆವ ಕುಲವೋ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ,
जय प्रभुपदा जय प्रभुपदा जय प्रभुपदा जय प्रभुपदा जय गुरुदेवा जय गुरुदेवा जय गुरुदेवा जय गुरुदेवा नित्य गौर हरि बोल हरि बोल हरि बोल हरि बोल। हरिनाम संकीर्तन महाराज की जय, प्रभुपाद की जय, गुरुदेव की जय, अनंत कोटि वैष्णव भक्तवृंद की जय, नित्य गौर सीतन प्रेम हरि हरि बोल। हरे ಹರಿ ಕೃಷ್ಣ ಹರಿ ಮತ್ತು ಹರಿ ಹರಿ ಬೋಲ್ ಪುಟಾಣಿ. ತುಂಬಾ ಚೆನ್ನಾಗಿ ಹಾಡಿದ್ಯಪ್ಪ ವರ್ಷಿಕಾ. ಥ್ಯಾಂಕ್ ಯು ಆವ ಮಾತಾಜಿ. ಕುಲವೋ ರಂಗನ್ ಕುಲನೇ ಗೊತ್ತಿಲ್ಲ ಅಲ್ವೇ. ನಾವು ಮನುಷ್ಯರು ಕುಲ 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 ಅಂತ ನಾವು ಜಗಳ ಆಡ್ತೀವಿ. ದಾಸರು ಹೇಳ್ತಾರಲ್ಲ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ ಬಲ್ಲಿರಾ ಅಲ್ವೇ. ಅದು ಬಾಂಗ್ಲಾದೇಶಲ್ಲಿ ನೋಡಿ, ಎಷ್ಟು ಅಲ್ಲಿ ಹಿಂದೂಸ್ಗೆ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಲ್ಲಿ. ಆ ಮತ್ತೆ ನಂತರ ಅಲ್ಲಿ ನಮ್ಮ ಇಸ್ಕಾನ್ ಡಿವೋಟೀಸ್ಗೂ ಕೂಡ ತುಂಬಾನೇ ಅವರ ಇದು ತಾಳೋದಿಕ್ ಆಗ್ತಾ ಇಲ್ಲ, ಅಷ್ಟು ಅವ್ರಿಗೆ ಕ್ಲಿಷ್ಟವಾದ ಪರಿಸ್ಥಿತಿ ಇದೆ. ಎಲ್ಲಾ ಕಡೆ ನ್ಯೂಸ್ ಚಾನೆಲ್ಸ್ ಅಲ್ಲಿ ಎಲ್ಲಿ ನೋಡಿದ್ರು ಸಹ ಹಿಂದುತ್ವವನ್ನ ಉಳಿಸಿ ಹಿಂದೂಗಳಿಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಅನ್ನೋದು ಕೇಳಕ್ ಬರ್ತಾ ಇದೆ. ಅಲ್ಲ, ರಂಗನ್ ಕುಲಾನೇ ಗೊತ್ತಿಲ್ಲ ನಮ್ಗೆ ಅಲ್ವೇ. ಅಂತದ್ರಲ್ಲಿ ನಾವು ನರ ಮನುಷ್ಯರು ನಮ್ ಕುಲ ಕಟ್ಕೊಂಡು ಏನ್ ಮಾಡ್ಬೇಕು ನಾವು? ನಾವೇನ್ ಇಲ್ಲಿ ಟೆಂಪರರಿ, ನಮ್ದು ವರ್ಲ್ಡ್ ಇದು ಅಲ್ವೇ. ಯಾವತ್ತಿದ್ರು ನಮ್ಮ ಭಗವದ್ಧಾಮ, ನಮ್ಮ ಮನೆ ಇರುವುದು ಅಲ್ಲಿ. ಹ ತುಂಬಾ ಚೆನ್ನಾಗಿ ಆಡಿದ್ಯಪ್ಪ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಥ್ಯಾಂಕ್ ಯು. ಚಿನ್ನು, ನಿನ್ ಮಕ್ಕಳ ಕ್ಲಾಸ್ ಆನ್ಲೈನ್ ತಗೊಳ್ತಾ ಇದೆಯಪ್ಪ ಅಥವಾ ಆಫ್ಲೈನ್ ಟೆಂಪಲ್ ಅಲ್ಲೇ ತಗೊಳ್ತಾ ಇದೆಯಾ? ಟೆಂಪಲ್ ಅಲ್ಲಿ ಪ್ರವಚನ ನಡೆಯತ್ ಮಾತಾಜಿ, ಅವಾಗ ಮಕ್ಕಳನ್ನ ಗೀತಾ ಓಕೆ. ಕ್ಲಾಸ್. ಸೊ ಮುಂದೆ ಏನಾದ್ರು ಟೈಮ್ ಸಿಕ್ಕಿ ಏನಾದ್ರು ಆನ್ಲೈನ್ ಕ್ಲಾಸಸ್ ಶುರು ಮಾಡಂಗಿದ್ರೆ ತುಂಬಾ ಮಕ್ಳಿದಾರೆ, ನಾನು ರೆಫರ್ ಮಾಡ್ತೀನಿ ದಯವಿಟ್ಟು. ಯಾಕಂದ್ರೆ ನಮ್ಗೆ ಯೂತ್ ಮಕ್ಕಳನ್ನ ಹೇಳ್ಕೊಡೋಂಥವ್ರು ಬೇಕು ನಮ್ಗೆ, ಮಕ್ಕಳಿಗೆ ಪಾಠ ಮಾಡೋವಂಥವ್ರು. ದಯವಿಟ್ಟು ಸುಧೀರ್ ಚೈತನ್ಯ ಓಕೆ ಪ್ರಭುಜಿ ಅವರು ಹೇಳಿದ್ದಾರೆ. ಹಾ, ದಯವಿಟ್ಟು ನಿಮ್ಗೆ ಟೈಮ್ ಸಿಕ್ಕಿದಾಗ ಹೇಳಪ್ಪ, ಫೋನ್ ಮಾಡಿ ಹೇಳು, ಸೊ ದಟ್ ವಿ ಕ್ಯಾನ್ ಅರೇಂಜ್. ಥ್ಯಾಂಕ್ ಯು. ಹರೇ ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಕೃಷ್ಣ. ಸೊ ನಾನು ಎಲ್ಲಾ ಭಕ್ತರಲ್ಲಿ ಒಂದು ವಿನಂತಿ, ನಮ್ಮ ಇವತ್ತಿನ ಏನ್ ಕ್ಲಾಸ್ ಇದೆಯಲ್ಲ, ಇದನ್ನ ದಯವಿಟ್ಟು ನಾವು ಬಾಂಗ್ಲಾದೇಶ ಅವರ ಒಂದು ಒಳ್ಳೆಯ ಇದಾಗೋದಕ್ಕೆ, ಅವ್ರಿಗೆ ಚೆನ್ನಾಗೆಲ್ಲ ಕ್ಲಿಷ್ಟಗಳೆಲ್ಲ ಕಳೆದು ಅವ್ರು ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ಈ ಕ್ಲಾಸ್ ಅನ್ನ ನಾವು ಡೆಡಿಕೇಟ್ ಮಾಡಬಹುದಾ? ದಯವಿಟ್ಟು ತಮ್ಮ ಅಭಿಪ್ರಾಯ ಮಾತಾಜಿ, ಲೀಲಾಮಯಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸ್ವಲ್ಪ ನೋ ಡೌಟ್, ಎಲ್ಲರ ಪ್ರೇಯರ್ಸ್ ಅವರೊಂದಿಗಿದೆ. ಗುರು ಮಹಾರಾಜರು ಸ್ಪೆಷಲಿ ಎಷ್ಟೊಂದು ಅವ್ರ ಬಗ್ಗೆ ಮೆಸೇಜ್ ಗಳನ್ನ ಹಾಕಿದ್ದಾರೆ, ಮತ್ತೆ ಪ್ರೇಯರ್ ಗಳನ್ನ ನಾವು ನೋಡಿ ತುಂಬಾನೇ ಬೇಜಾರಾಗ್ತಿದೆ. ನಮ್ ಪ್ರೇಯರ್ ಈ ಕ್ಲಾಸ್ ಏನಿದೆಯೋ ಅದು ಅವ್ರಿಗೆ ಡೆಡಿಕೇಟ್ ಮಾಡೋಣ. ಯಾಕಂದ್ರೆ ನಮ್ಮ ಪರಮ ಪೂಜ್ಯ ಜಯಪತಾಕ್ ಸ್ವಾಮಿ ಗುರು ಮಹಾರಾಜ್ ಅವ್ರಿಗೆ 50,000 ಶಿಷ್ಯರಿದಾರಂತೆ ಬಾಂಗ್ಲಾದೇಶ ಒಂದು ದೇಶದಲ್ಲಿ. ಹೌದು, ತುಂಬಾ ಶಿಷ್ಯರಿದ್ದಾರೆ ಮಾತಾಜಿ ಅವರ. ನಾವು ದಯವಿಟ್ಟು ಎಲ್ಲರೂ ಪ್ರೇ ಮಾಡ್ಬೇಕು. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಸೊ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಪದಾರ್ಪಣೆ ಮಾಡೋಣ. ಸೊ ತಮ್ಮೆಲ್ಲರಿಗೂ ಅರಿವಿದೆ, ಇವತ್ತು ಅಂದ್ರೆ ಇದೇ ಮುಂದಿನ ಸೋಮವಾರ ನಾವು ಬಲರಾಮ್ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾವೆಲ್ಲ ತಯಾರಿ ಮಾಡ್ತಾ ಇದೀವಿ ಆಲ್ರೆಡಿ. ಸೊ ಬಲರಾಮನ ಬಗ್ಗೆ ಮತ್ತೆ ಅವನ ಅಪರಂಪಾರ ಲೀಲೆಗಳ ಬಗ್ಗೆ ನಾವು ಚರ್ಚೆ ಮಾಡ್ಲೇಬೇಕು. ಸೊ ಈ ಲೀಲೆಗಳನ್ನ ಆಲಿಸುವುದರಿಂದ ನಮ್ಮ ಅನರ್ಥಗಳೆಲ್ಲ ತಾವಾಗೇ ಹೋಗಿ ಬಿಡುತ್ತವಂತೆ. ಸೊ ಇದು ನಮ್ಮ ಶಿಕ್ಷಾ ಗುರುಗಳು ಹೇಳ್ತಾ ಇರ್ತಾರೆ. ಮತ್ತು ನಮ್ಗೆ ಬಲರಾಮನ ಕೃಪೆ ಆಗತ್ತೆ, ಭಕ್ತಿಯಲ್ಲಿ ನಾವು ಮುಂದುವರಿಯೋದಕ್ಕೆ ಒಂದು ಹೆಜ್ಜೆ ಇಟ್ಟ ಹಾಗೆ. ಸೊ ಈ ಸಲುವಾಗಿ ಇವತ್ತು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗೋಪಿ ಸೇನಾ ಕಾರ್ಯಕ್ರಮಕ್ಕೆ ಹರ್ಗ್ರೇಸ್ ಪೂರ್ಣನಂದಿನಿ ಮಾಧವಿ ದೇವಿದಾಸಿ ಮಾತಾಜಿಯವರು ನಮ್ಮ ಆಹ್ವಾನವನ್ನ ಮನ್ನಿಸಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಾತಾಜಿಯವರು ಸುಮಾರು ಕ್ರಿಸ್ತಶಕ 2007ರಲ್ಲಿ ಕೃಷ್ಣ ಭಾವನಾಮೃತ ಸಂಘಕ್ಕೆ ಅವರು ಅದರ ಸಂಪರ್ಕಕ್ಕೆ ಬಂದ್ರು. ನಂತರ ಅವರು ಭೌತಿಕ ಹೆಸರು ಅವ್ರದ್ದು ಶ್ರೀಮತಿ ಪೂರ್ಣಿಮಾ ರಾವ್. ವೃತ್ತಿಯಿಂದ ಮಾತಾಜಿಯವರು ನುರಿತ ಸಿವಿಲ್ ಇಂಜಿನಿಯರ್. ಅವರು 2014ರವರೆಗೆ ತಮ್ಮ ವೃತ್ತಿಪರ ಸೇವೆಯನ್ನ ಸಲ್ಲಿಸಿದ್ದಾರೆ. ಮಾತಾಜಿಯವರು 2011 ಆ ಸಮಯದಲ್ಲಿ ನಮ್ಮ ಪರಮ ಪೂಜ್ಯ ಶ್ರೀಲಾ ಜಯಪತಾಕ ಸ್ವಾಮಿ ಗುರು ಮಹಾರಾಜರ್ ಅವರಿಂದ ಹರಿನಾಮ ದೀಕ್ಷೆಯನ್ನ ಪಡೆದಿದ್ದಾರೆ. ಇವರ ದೀಕ್ಷಾ ಹೆಸರು ಹರ್ಗ್ರೇಸ್ ಪೂರ್ಣನಂದಿನಿ ಮಾಧವಿ ದೇವಿದಾಸಿ. ನಂತರ ಮಾತಾಜಿಯವರು ತಮ್ಮ ಪತಿದೇವರಾದ ಹಿಸ್ ಗ್ರೇವ್ಸ್ ಪ್ರಸನ್ನಾತ್ಮ ಬಲರಾಮ ದಾಸ್ ಪ್ರಭುಜಿಯವರು ಇವರ ಜೊತೆಯಲ್ಲಿ 2014ರಲ್ಲಿ ಬ್ರಾಹ್ಮಣ ದೀಕ್ಷೆಯನ್ನು ಸಹ
ನಮ್ಮ ಪರಮ ಪೂಜ್ಯ ಗುರು ಮಹಾರಾಜರಿಂದ ಪಡೆದಿದ್ದಾರೆ. ಈ ಸತಿಪತಿಯರು ನಮ್ಮ ಹಿಸ್ ಗ್ರೇಸ್ ನರಹರಿ ಚೈತನ್ಯ ಪ್ರಭುಜಿಯವರ ಇಸ್ಕಾನ್ ಕಲ್ಚರಲ್ ಸೆಂಟರ್ ಅದು ಬೆಂಗಳೂರು ಅವರ ನೇತೃತ್ವದಲ್ಲಿ ಇವರು ಭಗವಂತನಿಗೆ ಹಾಗೂ ಭಗವದ್ ಭಕ್ತರಿಗೆ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇಂತಹ ಮಹಾನ್ ವ್ಯಕ್ತಿಯ ಕಿರುಪರಿಚಯ ಮಾಡುವ ಒಂದು ಸುವರ್ಣಾವಕಾಶ, ಅದು ದ್ವಿತೀಯ ಬಾರಿಗೆ ನನ್ನಂತಹ ಅಲ್ಪಳೆಗೆ ಸಿಕ್ಕಿರುವುದು ನನ್ನ ಸೌಭಾಗ್ಯನೇ ಸರಿ. ಸೊ ಬಲರಾಮನ ಲೀಲೆಗಳನ್ನು ನಮಗೆಲ್ಲರಿಗೂ ಆಲಿಸುವ ಒಂದು ಸುಸಂದರ್ಭವನ್ನು ಮಾತಾಜಿಯವರು ಮಾಡ್ಕೊಡ್ತಾ ಇದ್ದಾರೆ. ಅವರನ್ನು ನಾವು ತುಂಬು ಹೃದಯದ ಸುಸ್ವಾಗತವನ್ನ ಬಯಸೋಣ. ಮತ್ತು ಮಾತಾಜಿಯವರಿಗೆ ಒಬ್ಬ ಮಗ ಇರ್ತಾನೆ. ಮಾತಾಜಿಯವರ ಮಗ ಈಗ ವರ್ಕಿಂಗ್ ಅವರು. ಸೊ ಮಾತಾಜಿ, ಓವರ್ ಟು ಯು ಹರ್ವೇಸ್ ಪೂರ್ಣನಂದಿನಿ ಮಾಧವಿ ದೇವಿದಾಸಿ ಮಾತಾಜಿಯವರು. ಹರೇ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ್ಸ್. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು. ನೀವು ಹೇಳಿದಷ್ಟು ಏನು ಆತರ ಏನು ಇಲ್ಲ. ಒಂದು ಅಳಿಲ್ ತರ ಅಳಿಲಷ್ಟು ಮಾಡಕ್ಕಾದ್ರೂ ನಮ್ಮ ಗುರು ಮಹಾರಾಜ್ಗೆ ಅದೇ ದೊಡ್ಡ ವಿಷಯ. ಮೊದ್ಲೆತ್ಕೋತ ನಿಮ್ಗೆ ಮತ್ತೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನಿಸಿದ್ದಕ್ಕೆ ನನ್ನ ಹೃದಯಪೂರ್ವಕ ವಂದನೆಗಳು. ಯಾಕೆ ಅಂದ್ರೆ ಬಲರಾಮನ್ ಬಗ್ಗೆ ಮಾತಾಡ್ಬೇಕು ಅನ್ನೋ ಅರ್ಹತೆ ಖಂಡಿತ ಇಲ್ಲ. ಆದ್ರೆ ಗುರು ಆಜ್ಞೆ ಅಂತ ಅನ್ಕೊಂಡು ಗುರುಗಾಗಿ ಒಂದು ಸೇವೆ ಅಂತ ಇದನ್ನ ಒಪ್ಕೊಂಡೆ. ಯಾಕೆ ಇವಾಗ ಈ ನಡುವೆ ನಾನು ಕ್ಲಾಸ್ ಒಪ್ಕೋತೀನಿ ಅಂದ್ರೆ ನಿಮಗೆ ಅದು ಎಷ್ಟು ಹೆಲ್ಪ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನನ್ನ ಪರಿಶುದ್ಧತೆ ಮತ್ತೆ ಕ್ಲಾಸ್ ಮಾಡ್ಬೇಕಲ್ಲ ಅಂತ ಹೆಚ್ಚು ನನಗಿನ್ನು ಹೆಚ್ಚು ಒಂದು ಧ್ಯೇಯ ಇರುತ್ತೆ, ಇನ್ನೊಂದಿಷ್ಟು ಗಂಭೀರವಾಗಿ ಅದರ ವಿಷಯವಾಗಿ. ಸೊ ಈ ಕ್ಲಾಸಿಂದ ನಿಮ್ಗೆ ಎಲ್ಲಾರ್ಗು ಏನಾದ್ರೂ ಒಂದು ಹೆಲ್ಪ್ ಅಥವಾ ಏನಾದ್ರೂ ಒಂದು ವಿಷಯ ತಿಳಿಯಿತು ಅಂದ್ರೆ ಅದು ಖಂಡಿತ ನಮ್ಮ ಗುರು ಮಹಾರಾಜ್ ಅವರ ಕೃಪೆ. ಸೊ ಎಲ್ಲ ಪ್ರೇಯರ್ಸ್ ಎಲ್ಲ ಆಯ್ತು. ಕ್ವಿಕ್ ಆಗಿ ಒಂದು ಗುರು ಪ್ರಾರ್ಥನೆ ಮಾಡಿ ಮುಂದೆ. ನಮೋ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರ ನಿರ್ವಿಶೇಷೋನ್ಯವಾದಿ ಪಾಶ್ಚಾತ್ಯ ದೇಶತ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಬಲರಾಮನ ಜಯಂತಿ. ಮತ್ತೆ ಇನ್ನೊಂದು ನನ್ಗೆ ಏನು ತುಂಬಾ ಹೃದಯಕ್ಕೆ ಮುಟ್ಟಿದ್ದು ಅಂದ್ರೆ ಇಂದಿನ ಕಾರ್ಯಕ್ರಮ ಬಾಂಗ್ಲಾದೇಶ ಆ ದೇವಾಲಯಕ್ಕೆ ಮತ್ತೆ ಅಲ್ಲಿನ ಭಕ್ತರಿಗೆ ನಾವು ಏನು ಒಂದಿದಾಗತ್ತೆ ಅವ್ರಿಗೆ ಪ್ರೇಯರ್ಸ್ ಆಗಿ ನಾವು ಇದ್ ಮಾಡ್ತಾ ಇದೀವಿ ಅಂತ. ಬಲರಾಮ ಶಕ್ತಿ ಬಲ ಅದಕ್ಕಿಂತ ಹೆಚ್ಚು ಇನ್ನೇನು ಸೌಭಾಗ್ಯ ಅಂತ ಅನ್ಕೋತೀನಿ. ಅದಕ್ಕೂ ಕೂಡ ತುಂಬಾ ಧನ್ಯವಾದಗಳು. ಕೃಷ್ಣನ್ ಬಗ್ಗೆ ಬಲರಾಮನ್ ಬಗ್ಗೆ ನಮ್ಗೆ ತಿಳ್ಕೋಬೇಕು ಅಂತ ನಾವು ಅನ್ಕೊಂಡ್ರೆ ತಿಳ್ಕೊಳಕ್ಕೆ ಸಾಧ್ಯನಾ? ಕೃಷ್ಣನ್ ಬಗ್ಗೆ ತಿಳ್ಕೊಳಕ್ಕೆ ಸಾಧ್ಯ ಆಗತ್ತಾ? ಸಾಧ್ಯ ಆಗೋದು ಕಷ್ಟ. ಏಕೆಂದ್ರೆ ನಾವು ಸೀಮಿತ, ಅವನು ಅಪರಿಮಿತ. ಹೇಗೆ ಕೃಷ್ಣನ್ ಬಗ್ಗೆ ತಿಳ್ಕೊಳ್ಳೋದು ಅಂದ್ರೆ ಅಚಾರ್ಯರ ಉದಾಹರಣೆ ಹೆಂಗೆ ಅಂದ್ರೆ, ಆಕಾಶದಲ್ಲಿ ಒಂದು ಸಣ್ಣ ಹಕ್ಕಿ ಹಾರ್ತಾ ಇದ್ರೆ ಆಕಾಶನ ಅಳಿಯಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ರೆ ಹಕ್ಕಿ, ಆತರ ಭಗವಂತನ ಬಗ್ಗೆ ನಮ್ಗೆ ಅರಿವಾಗ್ಬೇಕು ಅಂದ್ರೆ. ಆದ್ರೆ ನಮ್ಮ ಒಂದು ಪರಿಶುದ್ಧತೆಗೋಸ್ಕರ ಅಥವಾ ನಮ್ಮ ಸಾಧನೆಯಲ್ಲಿ ನಮ್ಮ ಪ್ರಯತ್ನ ಭಗವಂತನ ಅರ್ಥಕೊಳ್ಳೋಕ್ಕಿಂತ ಹೆಚ್ಚಾಗಿ ಭಗವಂತನ ಬಗ್ಗೆ ಕೇಳೋದು, ಭಗವಂತನ ನಾಮಸ್ಮರಣೆ ಇರ್ಬೋದು, ಭಗವಂತನ ಲೀಲೆಗಳಿರ್ಬೋದು. ಸೊ ಭಗವಂತನ ಬಗ್ಗೆ ಈಗ ತಾನೇ ನೋಡಿದ್ವಿ, ಎಷ್ಟು ಅಲೆಗಳಿದೆಯೋ ಅಷ್ಟು ಅವತಾರಗಳು, ಅಷ್ಟು ಭಗವಂತನ ಗುಣಗಳು, ಯಾವುದನ್ನು ನಾವು ಅದಕ್ಕೆ ಭಗವಂತ ಅವನ ಬಗ್ಗೆ ಹೇಳ್ಕೋಬೇಕು ಅಂದ್ರೆ ತಾನೇ ಹೇಳ್ಬೇಕು, ಅಥವಾ ತನ್ನ ವಿಸ್ತಾರ ಯಾರು, ಅದಕ್ಕೆ ಬಲರಾಮನ ವಿಸ್ತಾರ ತಗೊಂಡು ಬಲರಾಮ ಏನ್ ಮಾಡ್ತಿರ್ತಾನೆ, ಅನಂತ ಕಾಲದಲ್ಲಿ ಅನಂತ ಶೇಷನಾಗಿ ಸಾವಿರಾರು ಹಿಡಿಯಲ್ಲಿ ಅನಂತ ಕಾಲದಿಂದ ಭಗವಂತನ ಗುಣಗಾನ ಮಾಡ್ತಾ ಇದ್ದಾನೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಪ್ರತಿ ಬಲರಾಮ ಜಯಂತಿ, ಬಲರಾಮನ ಕತೆ, ಬಲರಾಮನ ಲೀಲೆಗಳು
ಕೆಲವೊಂದು ಕೇಳಿದೀವಿ ಮತ್ತೆ ಅರ್ಥಕೊಳಕ್ಕೆ ಒಂದು ಪ್ರಯತ್ನ ಮಾಡಿದ್ವಿ. ಇಂದಿನ ಕ್ಲಾಸಲ್ಲಿ ಸ್ವಲ್ಪ ಒಂದು ಬೇರೆ ತರ ನೋಡೋಣ ಅಂತ. ಈ ಕಲಿಯುಗಕ್ಕೆ ಈ ನಾವು ಇರೋ ಪರಿಸ್ಥಿತಿ ಕಲಿಯುಗಕ್ಕೆ ಬಲರಾಮ ಬಂದ್ರೆ ಯಾವ ರೀತಿಲಿ ಬರ್ತಾ ಇದ್ರು, ಅಥವಾ ಅವ್ರ ಪ್ರಚಾರ ಯಾವ ತರ ಇರ್ತಾ ಇತ್ತು, ಮತ್ತೆ ಬಲರಾಮ ಗುರು ತತ್ವ, ಆದಿ ಗುರು ಬಲರಾಮ. ಸೊ ಆ ಒಂದು ಗುರು ಇದರ ಈ ಸಂದೇಶನ ಯಾವ ರೀತಿಲಿ ಕೊಡ್ಬೋದಾಗಿತ್ತು ಅಥವಾ ಯಾವ ರೀತಿ ಕೊಡ್ತಾ ಇದ್ರು ಅನ್ನೋ ಒಂದು ಆಲೋಚನೆ ಮಾಡಿದ್ರೆ ನಮ್ಗೆ ಜ್ಞಾಪಕಕ್ಕೆ ಅಥವಾ ಕಣ್ಮುಂದೆ ಬರೋದು ಶ್ರೀಲ ಪ್ರಭುಪಾದವರು. ಯಾವ ರೀತಿಲಿ ಶ್ರೀಲ ಪ್ರಭುಪಾದವರು ಈ ಇಸ್ಕಾನ್ ಸಂಸ್ಥೆನ ಸ್ಥಾಪನೆ ಮಾಡಿ ಮತ್ತೆ ಬಲರಾಮನ ಎಲ್ಲ ತತ್ವಗಳನ್ನ ಅವರು ಹೇಗೆ ಆಲಿಸಿದರು, ಹೇಗೆ ನಮ್ಗೆಲ್ಲರಿಗೂ ಪಾಲನೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ಯಾವ ರೀತಿಲಿ ನೋಡೋಣ ಅಂತಂದ್ರೆ, ಪ್ರಭುಪಾದವರು 1966ರಲ್ಲಿ 13ನೇ ತಾರೀಕು ಜುಲೈ ತಿಂಗಳಲ್ಲಿ ಇಸ್ಕಾನ್ ಸಂಸ್ಥೆನ ಸ್ಥಾಪನೆ ಮಾಡಿದಾಗ 7 ಧ್ಯೇಯಗಳನ್ನ ಕೊಟ್ರು. 7 ಧ್ಯೇಯಗಳನ್ನ, ದ 7 ಪರ್ಪಸಸ್ ಆಫ್ ಇಸ್ಕಾನ್ ಅಂತ. ಮಧ್ಯದಲ್ಲಿ ಸ್ವಲ್ಪ ಇಂಗ್ಲಿಷ್ ಹೇಳಿದ್ರೆ ದಯವಿಟ್ಟು ಅದನ್ನ ಕ್ಷಮಿಸ್ಬೇಕು, ಯಾಕಂದ್ರೆ ಪರಿಪೂರ್ಣವಾಗಿ ಕನ್ನಡ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಐ ಹೋಪ್ ಇಟ್ ಇಸ್ ಓಕೆ. ಮಾತಾಜಿ ಹರೇ ಕೃಷ್ಣ. ಅದು ಕನ್ನಡದಲ್ಲಿ ಇದೆ ಮಾತಾಜಿ ನನ್ನ ಹತ್ರ. ಅದು ಓಕೆ. ಅಲ್ಲ, ಮಧ್ಯದಲ್ಲಿ ನಾನೇನಾರು ಎಸ್ ಮಾತಾಜಿ, ಪರವಾಗಿಲ್ಲ. ಸೊ ಈ 7 ಧ್ಯೇಯಗಳನ್ನ ಹೇಗೆ ಬಲರಾಮನ ಅಥವಾ ಆದಿಗುರು ಅವರ ಮೂಲ ಏನಿತ್ತು ಅದನ್ನ ಪ್ರಭುಪಾದವರು ಇಸ್ಕಾನ್ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಈ ಧ್ಯೇಯಗಳನ್ನ ಕೊಟ್ಟು ಒಂದೊಂದಾಗಿ ನೋಡೋಣ. ಸೊ ಮೊದಲನೇ ಇದನ್ನ ಧ್ಯೇಯ 7ರಲ್ಲಿ ಮೊದಲನೇದು ಓದ್ತೀರಾ ಮಾತಾಜಿ? ಯಾರು ಇವರು ಓದ್ತಾರೆ ಅಂತಂದ್ರು? ಚಂಪಾ ಮಾತಾಜಿನೇ ಓದ್ತಾರೆ ಮಾತಾಜಿ. ನಾನು ಓದ್ತೀನಿ ಮಾತಾಜಿ. ಎಸ್. ಸೊ ನಮ್ಮ ಮಿಷನ್ ಪ್ರಭುಪಾದರ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಅನ್ನು ಪ್ರಾರಂಭಿಸಿದಾಗ, ಅಂದ್ರೆ ನ್ಯೂಯಾರ್ಕ್ ನಗರದಲ್ಲಿ 1966ರಲ್ಲಿ ಅವರು ಸ್ಪಷ್ಟವಾದ ಮಿಷನ್ ಹೇಳಿಕೆಯನ್ನು ರೂಪಿಸಿದರು. ಹೀಗಾಗಿ ಇಸ್ಕಾನ್ನ 7 ಉದ್ದೇಶಗಳು ಈ ಕೆಳಗಿನಂತಿವೆ. ಮೊದಲನೆಯ ಉದ್ದೇಶ, ಜೀವನದಲ್ಲಿ ಮೌಲ್ಯಗಳ ಅಸಮತೋಲನವನ್ನು ಪರಿಶೀಲಿಸಲು ಮತ್ತು ಜಗತ್ತಿನಲ್ಲಿ ನಿಜವಾದ ಏಕತೆ ಮತ್ತು ಶಾಂತಿಯನ್ನು ಸಾಧಿಸಲು ಆಧ್ಯಾತ್ಮಿಕ ಜ್ಞಾನವನ್ನು ಸಮಾಜಕ್ಕೆ ವ್ಯವಸ್ಥಿತವಾಗಿ ಪ್ರಚಾರ ಮಾಡುವುದು ಮತ್ತು ಆಧ್ಯಾತ್ಮಿಕ ಜೀವನದ ತಂತ್ರಗಳಲ್ಲಿ ಎಲ್ಲಾ ಜನರಿಗೆ ಶಿಕ್ಷಣ ನೀಡುವುದು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಎಲ್ಲರೂ ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ಶಿಕ್ಷಣ ನೀಡೋದು ಯಾವ್ದ್ರಲ್ಲಿ? ಆಧ್ಯಾತ್ಮಿಕ ಇದರಲ್ಲಿ ಶಿಕ್ಷಣ ನೀಡೋದು. ಮತ್ತೆ ಅದನ್ನ ಬರೀ ಶಿಕ್ಷಣ ಅಲ್ಲ, ಪ್ರಭುಪಾದವರು ಜ್ಞಾನ ಮತ್ತೆ ವಿಜ್ಞಾನ. ಜ್ಞಾನ ಅಂದ್ರೆ ಬರೀ ಜ್ಞಾನದಲ್ಲಿ ಅಲ್ಲ, ಅದನ್ನ ನಾವು ಹೇಗೆ ಅಳವಡಿಸ್ಕೋಬೇಕು ದಿನನಿತ್ಯ ಜೀವನದಲ್ಲಿ. ಅದನ್ನ ಅಳವಡಿಸ್ಕೊಂಡಾಗ ಏನಾಗತ್ತೆ, ಏನು ಸಮತೋಲ ಇಲ್ಲ ನಮ್ಮ ಜೀವನದಲ್ಲಿ. ಈ ಆಧ್ಯಾತ್ಮಿಕ ಜ್ಞಾನನ ನಾವು ಅಳವಡಿಸ್ಕೊಂಡಾಗ ಅದನ್ನ ಹೆಂಗೆ ಸಮತೋಲ ತರಬಹುದು ನಮ್ಮ ಎಲ್ಲರ ಜೀವನದಲ್ಲಿ, ಬರೀ ಭಕ್ತರಲ್ಲ ಎಲ್ಲರ ಜೀವನದಲ್ಲಿ ಅಂತ ಹೇಳ್ತಾರೆ. ಸೊ ಈ ಒಂದು ಮೊದಲನೇ ಸಿದ್ಧಾಂತದಲ್ಲಿ ಯಾವುದು ತಂತ್ರಗಳು, ಟೆಕ್ನಿಕ್ಸ್ ಏನು ಪ್ರಭುಪಾದವರು ಹೇಳಿದ್ದು, ಸಾಧನೆಗಳು ಯಾವುದು ಸಾಧನೆಗಳು? 16 ಮಾಲೆ ಜಪ, ಮತ್ತೆ 4 ನಿಯಮಗಳನ್ನ ಪಾಲಿಸೋದು, ಮತ್ತೆ ಸದಾಚಾರನ ಪಾಲಿಸೋದು. ವೈಷ್ಣವರಲ್ಲಿ ಸಂಬಂಧ, ನಾವು ಪರಸ್ಪರ ಸಂಬಂಧಗಳನ್ನ ಬೆಳೆಸ್ಕೊಂಡಾಗ ಅಥವಾ ಏನೇ ಒಂದು ವ್ಯವಹಾರ ಇದ್ದಾಗ ಸದಾಚಾರ. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಅವರು ಹೇಳ್ತಾರೆ, ಎಲ್ಲ ಸಾಧನೆಗಳನ್ನು ಸದಾಚಾರ, ಯಾವುದೇ ಸಾಧನೆಗಳನ್ನು ನಾವು ಪ್ರಭುಪಾದವರ ಈ ಒಂದು ಸಂಸ್ಥೆಯಲ್ಲಿ ನಾವು ಮಾಡ್ತಾ ಇರೋದು ಸದಾಚಾರ ಬರಬೇಕು. ಯಾವಾಗ ಸದಾಚಾರ ಇಲ್ಲ, ಅದು ನಮ್ಮ ಸಾಧನೆಯನ್ನ ನಾವು ಇನ್ನಿಷ್ಟು ಹೆಚ್ಚು ಮಾಡ್ಕೋಬೇಕಾಗತ್ತೆ, ಇನ್ನಿಷ್ಟು ಪರಿಶುದ್ಧ ಮಾಡ್ಕೋಬೇಕಾಗತ್ತೆ ಅಂತ. ಯಾವ ರೀತಿಲಿ ಇದು ಬಲರಾಮನ್ಗೆ ಹೋಲಿಸ್ಬೋದು ಅನ್ನೋದನ್ನ ನೋಡೋಣ.
ಕುರುಕ್ಷೇತ್ರ ಯುದ್ಧ ನಡೆದಾಗ ನಮ್ಮೆಲ್ಲರಿಗೂ ತಿಳಿದಂತೆ ಬಲರಾಮ ಯುದ್ಧದಲ್ಲಿ ಪಾಲ್ಗೊಳ್ಳಿಲ್ಲ. ದುರ್ಯೋಧನನ ಗುರು ಆಗಿದ್ರೂ ಪಾಲ್ಗೊಳ್ಳಿಲ್ಲ. ಆದ್ರೆ ಬಲರಾಮ ಏನ್ ಮಾಡ್ದ, ತಾನು ಇಡೀ ಪ್ರಪಂಚದಲ್ಲಿ ಅಂದ್ರೆ ಯಾತ್ರ ಸ್ಥಳ ಅಂತ ಹೋಗಿ ಅಲ್ಲಿ ಕೆಲವರು ಕುರುಕ್ಷೇತ್ರ ಯುದ್ಧದಲ್ಲಿ ಧರ್ಮಿಷ್ಠರಂತೆ ಆ ರಾಜರು ಅವರು ಕಾಣಿಸ್ಕೊಂಡ್ರು ಧರ್ಮ ಪಾಲನೆ ಮಾಡದೇ ಇದ್ದವ್ರನ್ನ ಅವರು ಬಲರಾಮ ನಾಶ ಮಾಡಕ್ಕೆ ಅಥವಾ ಅವ್ರನ್ನ ಸಂಹಾರ ಮಾಡಕ್ಕೆ ಹೋದ್ರು. ಈ ಒಂದು ನಿಟ್ಟಿನಲ್ಲೇನೆ ನೈಮಿಷಾರಣ್ಯದಲ್ಲಿ ರೋಮಹರ್ಷಣ ಸುತ, ನಮ್ಗೆ ಗೊತ್ತು ಯಾವ ರೀತಿಯಲ್ಲಿ ರೋಮಹರ್ಷಣ ಸುತ ಅಲ್ಲಿ ಅಷ್ಟು ಸಾವಿರಾರು ಋಷಿಗಳ ಮುಂದೆ ಅವರು ವ್ಯಾಸಾಸನದ ಮೇಲೆ ಕುಳಿತು ಅವರು ಭಾಗವತ ಕೃಷ್ಣ ಕಥಾನ ಹೇಳ್ತಾ ಇದ್ದಾಗ ಸ್ವಯಂ ಆದಿ ಗುರು ಬಲರಾಮ ಬಂದಾಗ ಅವರು ಎದ್ದು ಅವ್ರಿಗೆ ಒಂದು ನಮಸ್ಕಾರ ಅಥವಾ ಒಂದು ಗೌರವ ಕೊಡ್ಲಿಲ್ಲ ಅಂತ ಹೇಳಿ, ಅವರಿಗೆ ಗೌರವ ಕೊಡ್ಲಿಲ್ಲ ಅಂತ ಹೇಳಕ್ಕಿಂತ ಹೆಚ್ಚಾಗಿ ಆ ಸದಾಚಾರ ಏನಿದೆ, ಆ ವೈಷ್ಣವ ಸದಾಚಾರ ಏನಿದೆ ಅದನ್ನ ಪಾಲಿಸಲಿಲ್ಲ ಅಂತ ಹೇಳಿ ಬಲರಾಮ ಒಂದು ಹುಲ್ಲು ಕಡ್ಡಿಯಲ್ಲಿ ರೋಮಹರ್ಷನನ್ನ ಸಂಹಾರ ಮಾಡ್ತಾರೆ. ಈ ಒಂದು ಇದರಿಂದ ಏನ್ ಹೇಳ್ತಾ ಇದ್ದಾರೆ, ರೋಮಹರ್ಷಣ ಸುತ ಯಾರು? ವ್ಯಾಸದೇವರ ಶಿಷ್ಯರು, ಮತ್ತೆ ಎಲ್ಲ ಶಾಸ್ತ್ರಗಳ ನಿಪುಣ, ಮತ್ತೆ ಎಲ್ಲ ಗುಣಗಳ ಒಂದಿದು ಎಲ್ಲ ಗುಣನು ಅವರಲ್ಲಿ ಇತ್ತು. ಆದ್ರೂ ಇಷ್ಟೆಲ್ಲ ಇದ್ರೂನು ಏನಾಯ್ತು, ಅವರು ಸದಾಚಾರ ಏನು ಗುರುಗಳು ಆ ಸದಾಚಾರನ ಅವರು ತೋರಿಸ್ಲಿಲ್ಲ ಅಥವಾ ಅದನ್ನ ಪಾಲಿಸ್ಲಿಲ್ಲ. ಅಂದ್ರೆ ಒಂದು ನಟನೆ ತರ ಇದೆಲ್ಲ. ಸೊ ಸದಾಚಾರ ಇಲ್ಲದೆ ಇದ್ದಾಗ ಯಾವ ರೀತಿಲಿ ಭಗವಂತ ಅಥವಾ ಬಲರಾಮನಾಗಿ ರೋಮಹರ್ಷಣ ಸುತನ ಸಂಹಾರ ಮಾಡ್ತಾರೆ. ಶ್ರೀಲ ಪ್ರಭುಪಾದವರು ಇಸ್ಕಾನ್ ಸಂಸ್ಥೆನ ಸ್ಥಾಪನೆ ಮಾಡಿ ಮೊದಲು ಅವರು ಪ್ರವಚನ ಕೊಡಕ್ಕೆ 1 ವರ್ಷ ಆ ಥರ ಎಲ್ಲ ಸ್ವಲ್ಪ ಜನರು ಶಿಷ್ಯರಾದ್ಮೇಲೆ ಮೊದಲು ಕೆಲಸ ಮಾಡಿದ್ದು, ನಾವು ಪ್ರಭುಪಾದವರ ಪ್ರವಚನನ ಕೇಳಿದ್ರೆ ಎಲ್ಲ ಉತ್ತಮವಾದ ಸೈಂಟಿಸ್ಟ್ ಅಥವಾ ಇವರು ಕೂತ್ಕೊಂಡು ರಾಸ್ಕಲ್ಸ್, ಅಂದ್ರೆ ಅವ್ರು ರಾಸ್ಕಲ್ ಅಂತಂದ್ರೆ ಅವರು ಒಳ್ಳೇದಕ್ಕೇನೆ, ತಪ್ಪು ಯಾವ್ದು ಧರ್ಮ ಅಂತ ಅಧರ್ಮನ ಧರ್ಮ ಅಂತ ಅನ್ಕೊಂಡು ಬೇರೆಯವ್ರನ್ನ ಮೋಸ ಮಾಡ್ತಾ ಇದ್ದು, ಈ ತರ ಎಲ್ಲ ಜನರನ್ನ ಅವರು ಬಯಲ್ ಮಾಡಿ ನಿಜವಾದ ಧರ್ಮ ಏನು, ನಿಜವಾದ ಪೂಜೆ ಅಂದ್ರೇನು, ಏನನ್ನ ನಾವು ಮಾಡ್ಬೇಕು ಅಂತ ಶ್ರೀಲ ಪ್ರಭುಪಾದವರು ಈ ಸಂಸ್ಥೆನ ಈ ರೀತಿಲಿ ಈ ಮೊದಲನೇ ಒಂದು ಇದನ್ನ ಹೋಲಿಸ್ಬೋದು. ಮತ್ತೆ ಹೇಗೆ ನಾವು ಈಗ ತಾನೇ ಪ್ರಾರ್ಥನೆ ಮಾಡಿದಾಗ ಶ್ರೀ ಚೈತನ್ಯ ಮನೋಭೀಷ್ಟಂ ಚೈತನ್ಯ ಮನೋಭೀಷ್ಟಂ. ಇವಾಗ ನಾವು ಬಲರಾಮನ್ ಬಗ್ಗೆ ಮಾತಾಡಿದಾಗ ಬಲರಾಮ ನಿತ್ಯಾನಂದರಾಮ್ ಯಾವುದೇ ಒಂದು ವ್ಯತ್ಯಾಸ ಅಂದ್ರೆ ಬೇರೆ ಬೇರೆ ವಿಸ್ತಾರ. ಸೊ ಎಲ್ಲಾನು ನಾವು ಚರ್ಚೆ ಮಾಡೋ ಒಂದು ಅವಕಾಶ ಇವತ್ತು. ನಿತ್ಯಾನಂದ ಯಾವ ರೀತಿಲಿ ರೂಪ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳ ಮನೋಭೀಷ್ಟಂ ಅವರ ಮನಸ್ಸಿನಲ್ಲಿ ಏನಿತ್ತು, ಅದೇ ತರ ಬಲರಾಮನ ವಿಶೇಷವಾದ ವಿಸ್ತಾರ, ಭಗವಂತನ ವಿಸ್ತಾರ ಅಂದ್ರೆ ಭಗವಂತನ ಎಲ್ಲ ಹೃದಯದಲ್ಲಿ ಏನು ಭಗವಂತನಿಗೆ ಬೇಕು, ಯಾವ ಲೀಲೆಯಲ್ಲಿ ಯಾವ ತರ ಪ್ರದರ್ಶಿಸ್ಬೇಕು, ಯಾವ ಪಾತ್ರದಲ್ಲಿ ತಾನಿದ್ರೆ ಭಗವಂತನಿಗೆ ಇಷ್ಟ ಆಗತ್ತೆ ಅಂತ ನಾವು ಈ ಒಂದು ಲೈನಿಂದ ಯಾವುದು ಚೈತನ್ಯ ಮನೋಭೀಷ್ಟಂ ಅಂತ. ಸೊ ಕೃಷ್ಣ ಮನೋಭೀಷ್ಟಂ ಬಲರಾಮ, ಕೃಷ್ಣನಿಗೆ ಏನು ಬೇಕು ಅಂತ. ಹಾಗಾಗಿ ನೀವು ಯಾವುದೇ ಬೇರೆ ಬೇರೆ ಲೀಲೆಗಳಲ್ಲಿ ಬೇರೆ ಬೇರೆ ತರ ಬಲರಾಮ ಲಕ್ಷ್ಮಣನಾಗಿ, ನಿತ್ಯಾನಂದ ಆಗಿ, ಆದಿಶೇಷ ಆಗಿ, ಈ ತರ ನಾವು ಯಾಕೆ ಈ ಬೇರೆ ಬೇರೆ ಪಾತ್ರನ ಪಾಲಿಸ್ತಾನೆ ಬಲರಾಮ ಅಂತಂದ್ರೆ ಕೃಷ್ಣನ ಲೀಲೆ ಇನ್ನಿಷ್ಟು ಹೆಚ್ಚು ಸ್ವಾರಸ್ಯ ಆಗಕ್ಕೆ, ಕೃಷ್ಣನ ಮನಸ್ಸಿನಲ್ಲಿ ಏನಿದೆ ತಾನು ಅದನ್ನ ಆ ಪಾತ್ರನ ವಹಿಸಿ ತಾನು ಮಾಡ್ತಾನೆ. ಸೊ ಈ ತರ ಪ್ರಭುಪಾದವರು ನಾವು ಪ್ರಭುಪಾದ ಪುಸ್ತಕಗಳು, ಪ್ರಭುಪಾದ ಪ್ರವಚನಗಳಲ್ಲಿ
ಹಲವಾರು ಪ್ರಭುಪಾದ ಒಂದು ಪುಸ್ತಕನೇ ಬರೆದ್ರು, ಚೀಟರ್ಸ್ ಅಂಡ್ ಚೀಟೆಡ್ ಅಂತ ಕೂಡ ಒಂದು ಪುಸ್ತಕ ಬರೆದ್ರು. ಮೋಸ ಹೋಗೋರು, ಮೋಸ ಮಾಡಿಸ್ಕೊಳ್ಳೋರು ಅಂತ. ಸೊ ಈ ತರ ಬಲರಾಮನ ಈ ಒಂದು ಭಾವನ ಪ್ರಭುಪಾದ ಮೊದಲನೇ ಇದರಲ್ಲಿ ನಾವು ನೋಡ್ಬೋದು. ಸೊ ಇವಾಗ ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ಓದ್ತೀರಾ ಮಾತಾಜಿ? ಎರಡನೇದು ಓದ್ತೀರಾ? ಎಸ್ ಮಾತಾಜಿ. ಭಾರತದ ಮಹಾನ್ ಗ್ರಂಥಗಳಾದ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದಲ್ಲಿ ಪ್ರಕಟವಾಗಿರುವ ಕೃಷ್ಣನ ಅಂದರೆ ದೇವರು ಪ್ರಜ್ಞೆಯನ್ನು ಪ್ರಚಾರ ಮಾಡಲು. ಹರೇ ಕೃಷ್ಣ. ಹರೇ ಕೃಷ್ಣ. ಭಗವಂತನ ಪ್ರಚಾರ ಮಾಡು. ಏನ್ ಹೇಳ್ತಾನೆ ಭಗವಂತ ಭಗವದ್ಗೀತೆಯಲ್ಲಿ? ಮತ್ತ ಪರತರಂ ನಾನ್ಯಾತ್ ಕಿಂಚಿತ್ ಅಸ್ತಿ ಜನಂಜಯ ಅಹಂ ಸರ್ವಸ್ಯ ಪ್ರಭೋ ಮತ್ತ ಸರ್ವಂ ಪ್ರವರ್ತತೆ. ಭಾಗವತದಲ್ಲಿ ಏತೇಚ ಅಂಶ ಕಲಾ ಪುಂಶ ಕೃಷ್ಣಸ್ತು ಭಗವಾನ್ ಸ್ವಯಂ ಅಲ್ವಾ? ಸೊ ಯಾವ ತರ ಬಲರಾಮನ ನಾವು ಲೀಲೆನ ನೋಡಿ ಆಮೇಲೆ ಪ್ರಭುಪಾದ ಈ ರೀತಿಯ ಬೆಳವಣಿಗೆ. ದುರ್ಯೋಧನನ ಮಗಳು ಲಕ್ಷ್ಮಣ ಅಂತ. ಲಕ್ಷ್ಮಣನ ಸ್ವಯಂವರ ದುರ್ಯೋಧನ ಏರ್ಪಾಟ್ ಮಾಡಿದಾಗ ಜಾಂಬವತಿ, ಕೃಷ್ಣ ಜಾಂಬವತಿಯ ಮಗ ಸಾಂಬ ಬಂದು ಅವಳನ್ನ ಅಪಹರಿಸಿ ಅವನು ಹೋಗ್ತಾ ಇರ್ತಾನೆ. ಅಪಹರಿಸಿಕೊಂಡು ಹೋಗ್ತಾ ಇದ್ದಾಗ ದುರ್ಯೋಧನನ್ಗೆ ಕಿವಿಗೆ ಬಿದ್ದು ಅವರೆಲ್ಲ ಬಂದು ಅವನನ್ನ ತಡೆ ಹಾಕಿ ಅವನನ್ನ ಬಂಧಿಸಿ ಅವನ್ನ ಕರ್ಕೊಂಡು ಹಸ್ತಿನಾಪುರಕ್ಕೆ ಹೋಗ್ತಾರೆ. ಮತ್ತೆ ನಮ್ಮ ನಾರದ ಮುನಿಗಳು ಮೂಲಕ ಈ ವಿಷಯ ಕೃಷ್ಣನ ಮಗ ಸಾಂಬಾನ ಬಂಧಿಸಿದ್ದಾರೆ ಕುರು ವಂಶದವರು ಅಂತ ಇಲ್ಲಿ ಇದ್ದಾಗ ಉಗ್ರಸೇನ ಎಲ್ಲರನ್ನು ಕೂತು ಒಂದು ಚರ್ಚೆ ಮಾಡಿ ಎಲ್ಲಾರನ್ನು ಒಂದು ಸೇನೆನ ಕಳಿಸ್ಬೇಕು ಅಂತ ಅಂದಾಗ ಬಲರಾಮ ಹೇಳ್ತಾನೆ, ನನಗೆ ತುಂಬಾ ಪ್ರಿಯ ದುರ್ಯೋಧನ ನನ್ನ ಶಿಷ್ಯ, ನೀವೆಲ್ಲ ಯಾರು ಬೇಡ, ನಾನು ಹೋಗ್ತೀನಿ ಅಂತ ಹೇಳಿ ತಾನು ಹೋದಾಗ ಸ್ವಯಂ ಬಲರಾಮ ಮತ್ತೆ ಕೆಲವರು ಕುರು ಹಿರಿಯರ ಜೊತೆ ಹೋಗ್ದಾಗ ಬಲರಾಮ ಬಂದ ಅಂತ ಗೊತ್ತಾದಾಗ ಏನ್ ಮಾಡ್ತಾನೆ, ದುರ್ಯೋಧನ ಎಲ್ಲಾರು ಬಂದು ಬಲರಾಮನ್ಗೆ ಪೂಜೆ ಮಾಡಿ ಆಮೇಲೆ ಅವರು ಆ ಸ್ಥಾನಕ್ಕೆ ಹೋದಾಗ ಏನು ಮೊದಲು ಒಂದು ಅತಿಥಿಗೆ ಯಾವ ತರ ಸತ್ಕಾರ ಮಾಡ್ಬೇಕು ಅದೆಲ್ಲ ಮಾಡಿದಾಗ ಬಲರಾಮ ಸಂದೇಶನ ಉಗ್ರಸೇನ ಮಹಾರಾಜ ಈ ಸಂದೇಶನ ಕಳಿಸಿದ್ದಾರೆ. ಏನಂತ ಕಳಿಸಿದ್ದಾರೆ? ಈ ತರ ಸಾಂಬಾನ ನೀವು ಬಿಡ್ಬೇಕು, ಮತ್ತೆ ಲಕ್ಷ್ಮಣನ ಕೈ ಹಿಡಿದಾಯ್ತು ಅವರ ವಿವಾಹಕ್ಕೆ. ಅವಾಗ ಕೌರವರಿಗೆ ಕೋಪ ಬರುತ್ತಂತೆ. ನೀವು ಯಾದವರು, ವೃಷ್ಣಿ, ಗೊಲ್ಲರು, ಹಳ್ಳಿ ಜನ, ನೀವು ಯಾವ ರೀತಿಯಲ್ಲಿ ನಮ್ಮ ಸಮ ಅಂತ ಅನ್ಕೊಂಡ್ರಿ ನೀವು? ಯಾವ ತರ ನಮ್ಮ ಸಮಕ್ಕೆ ನೀವು ಕೂತ್ಕೋಬಹುದು, ಅಥವಾ ಕೃಷ್ಣನಿಗೆ ರಾಜ ಅಂತ ನಾವು, ಅಥವಾ ಯಾದವ್ರನ್ನ ನಾವು, ಯಾವ್ದ ವಂಶ ಅಂದ್ರೆ ಏನು, ನಮ್ಮ ವಂಶ ಅಂದ್ರೆ ಏನು ಅನ್ನೋ ತರ ಒಂದು ತುಂಬಾ ಸರಳವಾಗಿ ದುರ್ಯೋಧನ ಅವರೆಲ್ಲ ಮಾತಾಡ್ತಾರೆ. ಅಂದ್ರೆ ಈ ತರ ಕುರುವಂಶದವರು ಮಾತಾಡಿದಾಗ ಬಲರಾಮನ್ಗೆ ತುಂಬಾ ಕೋಪ ಬರುತ್ತೆ. ನಾವು ಈ ಲೋಚನ್ ದಾಸ್ ಠಾಕೂರ್ ಮೂಲತಃ ಬಲರಾಮ ಅಥವಾ ನಿತ್ಯಾನಂದಗೆ ಯಾವ್ದಪ್ಪ ಈ ಒಂದು ಲೋಚನ್ ದಾಸ್ ಠಾಕೂರ್ ಏನ್ ಹೇಳ್ತಾರೆ, ಅಕರೋದ ಪರಮಾನಂದ ನಿತ್ಯಾನಂದ ರಾಯ್ ಅಭಿಮಾನ ಶೂನ್ಯ ನಿತಾಯ್ ನಗರೇ ಬೇದಾಯ್. ಅಕರೋದ ಪರಮಾನಂದ ಯಾವಾಗ್ಲೂ ಆನಂದವಾಗಿರ್ತಾನೆ ನಿತ್ಯ ಆನಂದ, ಅವನಿಗೆ ಕೋಪನೇ ಬರಲ್ಲ ಅಂತ ಬಲರಾಮನ್ಗೆ ಕೋಪ ಬಂತಂತೆ. ಯಾವಾಗ್ಲೂ ಯಾರಿಗೂ ಸದಾ ಕೋಪ ಮಾಡ್ಕೋತಾ ಇರೋರಿಗೆ ಅಷ್ಟು ಒಂದು ಇದಾಗಿರಲ್ಲ, ಬಟ್ ಕೋಪನೇ ಮಾಡ್ಕೊಳ್ಳದೆ ಇದ್ದವ್ರಿಗೆ ಕೋಪ ಬಂದಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಸೊ ಬಲರಾಮನ್ಗೆ ಕೋಪ ಬಂದು ಏನ್ ಹೇಳ್ತಾನೆ, ಕುರುವಂಶದವ್ರು ಏನ್ ಹೇಳ್ತಾರೆ, ಈ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋಕೆ ಕೃಷ್ಣನ್ಗೆ ಅರ್ಹತೆನೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ದುರ್ಯೋಧನನ ಗುರು ಆಗಿದ್ರು, ಅವರು ಪೂಜೆ ಎಲ್ಲ ಇದ್ರು ಯಾರಿಗೆ? ಬಲರಾಮನ್ಗೆ. ಬಲರಾಮ ಏನ್ ಹೇಳ್ತಾನೆ, ನಿಮ್ಮ ಯಾವ ಪೂಜೆ ನನಗೆ ಬೇಡ, ಯಾವುದೇ ತರ ಯಾರೇ
ಯಾರೇ ಇರ್ಬೋದು, ಕೃಷ್ಣ ಪರಮ ಪುರುಷ. ಅವನನ್ನ ನೀವು ಈ ತರ ಕೇವಲವಾಗಿ ಒಂದು ಯಾದವ, ಒಂದು ಗೊಲ್ಲ ಅನ್ನೋ ಇದನ್ನ ನೀವು ಹೇಳ್ತಾ ಇದ್ರೆ, ನಿಮ್ಮ ಸಂಬಂಧ ಯಾವುದೇ ತರ ಪೂಜೆ ಗೌರವ ಏನು ಬೇಡ ನನ್ಗೆ ಅಂತ ಹೇಳಿ, ಈ ಭೂಮಿ ಪೂಜೆ ಮಾಡಿದಾಗ ಎಷ್ಟು ಒಂದು ಇದರಲ್ಲಿ ನಾವು ಒಂದ್ ಸ್ವಲ್ಪ ಭೂಮಿನ ಅಗಿತೀವೋ, ಅವನ ನೇಗಲಲ್ಲಿ ಆ ಭೂಮಿನ ಹಿಂಗೆ ಒತ್ತಿ ಇಡೀ ಹಸ್ತಿನಾಪುರನ ಎಳೆದು ಯಮುನೆಯಲ್ಲಿ ಹಾಕ್ಬೇಕು ಅಂತ ಹೊರಟಂತ. ಅಷ್ಟು ಕ್ರೋಧ ಬಲರಾಮನ್ಗೆ. ಯಾಕೆ? ತನಗೆ ಅಲ್ಲ, ಕೃಷ್ಣನಿಗೆ ಈ ತರ ಒಂದು ಅಪರಾಧ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭಾವದಲ್ಲಿ. ಅಂದ್ರೆ ಬಲರಾಮ ಇಲ್ಲಿ ಕೃಷ್ಣ ದೇವೋತ್ತಮ ಪರಮ ಪುರುಷ, ಯಾವುದೇ ಕಾಲಕ್ಕೂ ಆ ಒಂದು ವಿಷಯನ ಯಾವುದೇ ಸಮಯಕ್ಕೆ ಯಾವುದೇ ಸಂದರ್ಭಕ್ಕೂ ಅದರಲ್ಲಿ ಒಂದು ಕಾಂಪ್ರಮೈಸ್ ಅಥವಾ ಅದರಲ್ಲಿ ಯಾವುದೇ ತರ ಒಂದು ಇದಿರಬಾರ್ದು ಅಂತ ಹೇಳಕ್ಕೆ ಬಲರಾಮ ಈ ತರ ಮಾಡಿದಾಗ ಇದನ್ನ ಅಂದ್ರೆ ಬಲರಾಮನ ಒಂದು ಲೀಲೆ ನೋಡಿದ್ವಿ. ಶ್ರೀಲ ಪ್ರಭುಪಾದವ್ರ ಬಗ್ಗೆ ನಾವು ಹೇಳ್ಬೇಕು ಅಂತಂದ್ರೆ, ಇಡೀ ಪ್ರಪಂಚದಲ್ಲಿ ಇಸ್ಕಾನ್ ಅಂತಂದ್ರೆ ಮೊದಲನೇ ಪದನೇ ಬರೋದು ಏನು? ಹರೇ ಕೃಷ್ಣ ಅಂತ ಅಲ್ವಾ? ಕೃಷ್ಣನ ಹರೇ ಕೃಷ್ಣ ಅಂತ. ಮತ್ತೆ ಒಂದ್ಸತಿ ಕುಂಭಮೇಳದಲ್ಲಿ ಏನು ಕುಂಭಮೇಳದಲ್ಲಿ ಅವರು ಶಿಷ್ಯರು ಮೊದಲನೇ ಸತಿ ಪ್ರಭುಪಾದ್ ಜೊತೆ ಹೋದಾಗ ಅಲ್ಲಿ ಬೇರೆ ಎಷ್ಟು ಕುಂಭಮೇಳದಲ್ಲಿ ಎಲ್ಲಾ ತರ ಧರ್ಮ ಪಾಲಿಸೋರು ಬರ್ತಾ ಇದ್ರು. ಅವರು ಕೆಲವ್ರನ್ನ ಆನೆ ಮೇಲೆ ಕೂಡ್ಸಿ ಅವರ ಗುರುಗಳನ್ನ ಮೆರವಣಿಗೆ ಮಾಡಿಸ್ತಾ ಇದ್ರು. ಅದಕ್ಕೆ ಅವರು ಪ್ರಭುಪಾದ್ ಶಿಷ್ಯರು, ಅವರು ಫಾರಿನರ್ಸ್ ಬೇರೆ, ಪಾಶ್ಚಾತ್ಯ ದೇಶದವ್ರು, ಅವ್ರಿಗೆ ಪ್ರಭುಪಾದ್ ನಿಮ್ಮನ್ನ ನಾವು ಈ ತರ ಆನೆ ಮೇಲೆ ಕೂಡ್ಸಿ ಮೆರವಣಿಗೆ ಮಾಡ್ಬೇಕು ಅಂದ್ರೆ ತಕ್ಷಣ ಒಂದು ಕ್ಷಣನೂ ಬಿಡದೆ ಪ್ರಭುಪಾದವ್ರು ಹೇಳ್ತಾರೆ, ನನ್ನನ್ನ ಅಲ್ಲ ಕೃಷ್ಣನ ಆನೆ ಮೇಲೆ ಕೂಡ್ಸಿ ಮೆರವಣಿಗೆ ಮಾಡ್ಬೇಕು ಅಂತ. ಮತ್ತೆ ಇನ್ನೊಂದು ಸಂದರ್ಭದಲ್ಲಿ ಒಬ್ಬ ಮಾತಾಜಿ ಕೇಳ್ತಾಳೆ, ಯಾಕೆ ನೀವು ಕೃಷ್ಣ ಕಾನ್ಶಿಯಸ್ನೆಸ್ ಅಂತ ಇಟ್ರಿ? ಕೃಷ್ಣ ಪ್ರಜ್ಞೆ ಅಂತ, ದೇವರು ಗಾಡ್ ಕಾನ್ಶಿಯಸ್ನೆಸ್ ಅಂತ ಹೇಳ್ಬೇಕಾಯ್ತು. ಅದಕ್ಕೆ ಪ್ರಭುಪಾದವ್ರು ಹೇಳ್ತಾರೆ, ದೇವ್ರು ಅಂತ ಇಟ್ರೆ ಕೆಲವರು ಬೆಳಕು ದೇವ್ರು, ಫ್ಯಾನು ದೇವ್ರು, ನೀನು ದೇವ್ರು, ನಾನು ದೇವ್ರು, ಈ ಒಂದು ಗೊಂದಲ ಇದೆ. ಮತ್ತೆ ಅದು ಸ್ಪಷ್ಟವಾಗಿಲ್ಲ ದೇವ್ರು ಅಂದ್ರೆ ಯಾರು ಅಂತ. ಅದು ಕಲಿಯುಗದಲ್ಲಿ ಎಲ್ಲಾರು ದೇವ್ರೆ, ನಾನು ದೇವ್ರು ನೀನು ದೇವ್ರು ಅನ್ನೋ ಒಂದಿದೆ. ಹಾಗಾಗಿ ಅದಕ್ಕೆ ದೇವ್ರು ಯಾರು ಅಂತ ಜನಕ್ಕೆ ಗೊತ್ತಾಗ್ಲಿ ಅಂತ ಕೃಷ್ಣ ಕಾನ್ಶಿಯಸ್ನೆಸ್, ಕೃಷ್ಣ ಪ್ರಜ್ಞೆ ಅಂದ್ರೆ ಯಾವುದೇ ಕಾರಣಕ್ಕೂ ಕೃಷ್ಣನ ಏನು ಒಂದು ಉತ್ತಮ ಪುರುಷದ ಸ್ಥಾನವನ್ನ ಪ್ರಭುಪಾದವರು ಹಲವಾರು ಸಂದರ್ಭದಲ್ಲಿ ಗೀತಾ ಸಮ್ಮೇಳನಲ್ಲಿ ಬರೀ ಒಂದು ದೀಪ ಇಟ್ಟು ಅವರು ಭಗವದ್ಗೀತೆ ಹೇಳ್ತಾ ಇದ್ದಾಗ ಪ್ರಭುಪಾದ್ ಹೇಳ್ತಾರೆ, ಇವ್ರಿಗೆ ಅರ್ಥನೇ ಆಗಿಲ್ಲ, ಭಗವದ್ಗೀತೆ ಸಮ್ಮೇಳನ ಮಾಡ್ತಾ ಇದ್ದಾರೆ, ಒಂದು ದೀಪನ ಇಟ್ಟಿದ್ದಾರೆ, ಕೃಷ್ಣನ ಮೂರ್ತಿ ಆಗ್ಲಿ, ಕೃಷ್ಣನ ವಿಗ್ರಹ ಆಗ್ಲಿ, ಕೃಷ್ಣನ ಫೋಟೋ ಆಗ್ಲಿ ಏನು ಇಟ್ಟಿಲ್ಲ, ಬರೀ ದೀಪ ಬೆಳಕು. ಸೊ ಈ ತರ ಈ ಒಂದು ಎರಡನೇ ಯಾವ ರೀತಿಲಿ ಬಲರಾಮನ ಒಂದು ಭಾವನ ಶ್ರೀಲ ಪ್ರಭುಪಾದವರು ಇದನ್ನ ತೋರ್ಸಿದ್ರು ಅಂತ ಎರಡನೇ ಇದರಲ್ಲಿ ನೋಡ್ಬೋದು. ಮೂರನೇದು ಓದ್ತೀರಾ ಮಾತಾಜಿ? ಹರೇ ಕೃಷ್ಣ. ಎಸ್ ಮಾತಾಜಿ. ಸಮಾಜದ ಸದಸ್ಯರನ್ನು ಒಬ್ಬರಿಗೊಬ್ಬರು ಮತ್ತು ಕೃಷ್ಣನಿಗೆ ಹತ್ತಿರ ತರುವುದು, ಹೀಗೆ ಸದಸ್ಯರಲ್ಲಿ ವಿಚಾರವನ್ನು ಅಭಿವೃದ್ಧಿಪಡಿಸುವುದು ಮತ್ತು ಪ್ರತಿ ಆತ್ಮವು ಪರಮಾತ್ಮನ ಅಂದರೆ ಕೃಷ್ಣನ ಗುಣದ ಅಂಗ ಎಂಬ ಸತ್ಯವನ್ನು ಸದಸ್ಯರಲ್ಲಿ ಮತ್ತು ಸಂಪೂರ್ಣ ಮಾನವೀಯತೆ ಬೆಳೆಸುವುದು. ಹರೇ ಕೃಷ್ಣ. ಹರೇ ಕೃಷ್ಣ. ಎಷ್ಟು ಒಂದು ಗಂಭೀರವಾದ ಒಂದು ಆಲೋಚನೆ ಇದು. ಯಾಕೆ ಅಂದ್ರೆ ನಾವು ಯಾವುದೇ ಸಂಸ್ಥೆಯಲ್ಲಿ ಯಾವುದೇ ಜಾತಿ ಇರ್ಬೋದು, ಯಾವುದೇ ವರ್ಗದವ್ರು ಇರ್ಬೋದು, ಯಾವುದಕ್ಕೂ ಲಕ್ಷ್ಯ ಮಾಡದೆ ಎಲ್ಲ ಒಟ್ಟಿಗೆ ಬಂದು ಕೀರ್ತನೆ ಮಾಡ್ತೀವಿ. ಪ್ರಭುಪಾದವರು ಒಂದ್ಸತಿ ಹಲವಾರು ಸತಿ ಹೇಳ್ತಾರೆ, ಯುನೈಟೆಡ್ ನೇಷನ್ಸ್ ಅಂತ ಅವರು ಪ್ರಪಂಚದಲ್ಲಿ ಎಲ್ಲಾರನ್ನು ಒಟ್ಟುಗೂಡಿಸ್ಬೇಕು ಅಂತ ಪ್ರತಿ ವರ್ಷ ಒಂದೊಂದು ಫ್ಲಾಗ್, ಒಂದೊಂದು ಬಾವುಟ ಹೆಚ್ಚಾಗ್ತಾ ಇದೆ. ಬಾವುಟ ಹೆಚ್ಚಾಗ್ತಾ ಇದೆ ಅಂದ್ರೆ ಅಷ್ಟಷ್ಟು ಇನ್ನು ಹೆಚ್ಚು ದೇಶಗಳು ಭಿನ್ನ, ಅಂದ್ರೆ ಇವಾಗ ಮೊದಲು ಇಂಡಿಯಾ ಒಂದಾಗಿತ್ತು, ಆಮೇಲೆ ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಆ ತರ ಹೆಚ್ಚು ಬಾವುಟ ಅಂದ್ರೆ ಮತ್ತೆ ಎಲ್ಲಿ ಅಲ್ಲಿ
ಅವರು ಎಲ್ಲರನ್ನು ಒಟ್ಟುಗೂಡಿಸಿದ್ದು ಅಂದ್ರೆ ಪ್ರಭುಪಾದವರು ಧ್ಯೇಯ ಏನಿತ್ತು ಅಂದ್ರೆ ಅವರ ಎಂತ ಒಂದು ದೇವಾಲಯ ನಿರ್ಮಾಣ ಮಾಡ್ಬೇಕು ಅಂದ್ರೆ ಇಡೀ ಪ್ರಪಂಚ ದೇವಾಲಯದಲ್ಲಿ ಇರಕ್ಕೆ ಆ ಒಂದು ದೂರದ ಆಲೋಚನೆ ಇತ್ತು. ಮತ್ತೆ ಇನ್ನೊಂದು ಮುಖ್ಯವಾದ ಧ್ಯೇಯ ಇದರಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲರನ್ನು ಭಗವಂತನ ಅಂಶ, ಬರೀ ಮನುಷ್ಯರು ಅಲ್ಲ. ಭಾಗವತದಲ್ಲಿ ಒಂದು ಕಡೆ ಪ್ರಭುಪಾದವರು ಪ್ರಜಾ ನಮಗೆ ಅಟ್ಲೀಸ್ಟ್ ನನಗೆ ಮುಂಚೆ ಪ್ರಜೆ ಈ ಊರಿನ ಪ್ರಜೆ, ರಾಜ್ಯದ ಪ್ರಜೆ ಅಂದ್ರೆ ಮನುಷ್ಯರು. ಅಲ್ಲಿ ಭಾಗವತ ಹೇಳತ್ತೆ ಪ್ರಜೆ ಯಾವ ಜೀವರಾಶಿ ಹುಟ್ಟುತ್ತೋ ಆ ಒಂದು ಪ್ರಾಂತದಲ್ಲಿ ಅಥವಾ ಆ ಒಂದು ಇದರಲ್ಲಿ ಅದನ್ನ ಪ್ರಜೆ ಅಂತ. ಈ ಒಂದು ವಿಷಯನ ಪ್ರಭುಪಾದವ್ರು ನಮ್ಗೆ ಅರಿವು ಮಾಡಿಕೊಟ್ರು ಅಲ್ವಾ. ಮಮೈ ವಾಂಶ ಜೀವಲೋಕೆ ಜೀವಭೂತ ಸನಾತನ ಮಮನ ಷಷ್ಟಾಣಿ ಇಂದ್ರಿಯಾಣಿ ಮಮೈ ವಾಂಶ ಜೀವಲೋಕೆ, ಎಲ್ಲ ಜೀವರಾಶಿ ನನ್ನ ಅಂಶ ಅಂತ ಕೃಷ್ಣ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ, ಇಸ್ಕಾನ್ ಇಲ್ಲಿ ನಾವೆಲ್ಲ ಒಬ್ರಿಗೊಬ್ರಿಗೂ ಹತ್ರ ಆಗಿ ಮತ್ತೆ ಎಲ್ಲರೂ ಒಟ್ಟು ಕೂತು ಮಚ್ಚಿತ್ತ ಮದ್ಗತ ಪ್ರಾಣ ಬೋಧೆಯಂತಸ್ತೆ ಪರಸ್ಪರಂ, ಒಟ್ಟಿಗೆ ಸೇರಿ ಏನ್ ಮಾಡ್ತೀವಿ, ನಿಮ್ ಮನೇಲಿ ಏನಾಯ್ತು, ಓಕೆ ಅದು ಸ್ವಲ್ಪ ಇರ್ಬೋದು. ಮೂಲತಃ ಭಕ್ತರು ಸೇರಿದ್ರೆ ಏನು, ಕೃಷ್ಣನ್ ಬಗ್ಗೆ ಇದು ಮಾತು ಅಥವಾ ಸೇವೆ ಬಗ್ಗೆ ಮಾತು ಅನ್ನೋ ಒಂದು ಇದನ್ನು. ಸೊ ಇದು ಎಲ್ಲಿಂದ ಈ ಒಂದು ಭಾವ ಎಲ್ಲಿಂದ ಬರ್ತಾ ಇದೆ ಅಂದ್ರೆ, ಕೃಷ್ಣ ವೃಂದಾವನ ಬಿಟ್ಟು ಹೋದಾಗ ಬಲರಾಮನ್ನ ಕಳಿಸ್ತಾನೆ. ಯಾಕೆಂದ್ರೆ ತುಂಬಾ ಒಂದು ವಿರಹ ಭಾವದಲ್ಲಿ, ಕೃಷ್ಣ ಬರ್ಲಿಲ್ವೇ ಅನ್ನೋ ಒಂದು ಭಾವದಲ್ಲಿ ವ್ರಜವಾಸಿಗಳೆಲ್ಲ ತುಂಬಾ ಒಂದು ವ್ಯಥೆಯಲ್ಲಿ ಇದ್ದಾಗ ಬಲರಾಮ ಬಂದ ಅಂತ ಎಲ್ಲರೂ ಖುಷಿ. ಯಾಕೆಂದ್ರೆ ನಾವು ಕೃಷ್ಣ ರಾಧಾ ಕೃಷ್ಣ ಅಥವಾ ಕೃಷ್ಣ ಬಲರಾಮ ಬಂದ ಮತ್ತೆ ಕೃಷ್ಣ ಬಂದಂಗೆ ಅವನನ್ನ ನೋಡ್ದಷ್ಟೇ ಅನ್ನೋ ಒಂದು ಸಂತೋಷದಲ್ಲಿ ಸಾಯಂಕಾಲ ಎಲ್ಲಾರು ಬರ್ತಾರಂತೆ. ಎಲ್ಲಾರು ಬಂದು ಒಂದೊಂದು ಗೋಪಿ ಒಂದೊಂದು ಮಾತು ಹೇಳ್ತಾ ಇದ್ದಾಳಂತೆ. ಕೃಷ್ಣಂಗೆ ನಂದ ಬಾಬಾ ಯಶೋಧ ಮಹಾರಾಜ ಅವ್ರ ಅಪ್ಪ ಅಮ್ಮ ಜ್ಞಾಪಕ ಇದೆಯಾ, ನಾವು ಜ್ಞಾಪಕ ಇದೀವಾ, ಎಷ್ಟು ಮೋಸ, ಈಗ ಬಂದ್ಬಿಟ್ಟೆ. ಮತ್ತೆ ಬಣ್ಣದ ಮಾತು ಹೇಳಿ ನಿಮ್ಮ ಋಣಾನ ನಾನು ತೀರ್ಸಕ್ಕೇ ಆಗಲ್ಲ ಅಂತ ಈ ತರ ಎಲ್ಲ ಹೇಳಿ ಹೀಗೆ ಬಂದ್ಬಿಡ್ತೀನಿ ಅಂತ ಹೇಳಿ, ನಾವು ಹಳ್ಳಿಯವರು ಇವಾಗ ದ್ವಾರಕೆಯಲ್ಲಿ ಪಟ್ಟಣದವರು ರಾಣಿಯರ ಜೊತೆ ಇದ್ದಾನೆ, ನಮ್ಮ ನೆನಪಿದ್ಯಾ ಅಂತ ಹೇಳಿ ಈ ತರ ಬೇರೆ ಬೇರೆ ಒಂದೊಂದು ಗೋಪಿ ಭಗವಂತನ ಬೇರೆ ಗುಣ, ಭಗವಂತನ ಲೀಲೆ, ಮತ್ತೆ ಅವನ ನಗು, ಆ ಒಂದು ನಗು, ಇದನ್ನೆಲ್ಲ ತೀವ್ರವಾಗಿ ಅವರು ಚರ್ಚೆ ಮಾಡ್ತಾ ಇದ್ರಂತ. ಅಂದ್ರೆ ಕೇಳ್ತಾ ಇದ್ದಾರೆ ಬಲರಾಮನ, ಇದೆಲ್ಲ ಅವನಿಗೆ ಕೃಷ್ಣನಿಗೆ ಜ್ಞಾಪಕ ಇದೆಯಾ ಅಂತ ಎಲ್ಲ ಕೇಳ್ತಾ ಇದ್ದಾಗ ಆಚಾರ್ಯರೇನ್ ಹೇಳ್ತಾರೆ, ಯಾರಾದ್ರೂ ನಮ್ ಹತ್ರ ಇದ್ದಾಗ ಮೊದ್ಲು 2 ದಿವಸ ನಾವು ಖುಷಿಯಾಗಿರ್ಬೋದು, ಆಮೇಲೆ ಎನಿವೆ ಅವ್ರು ಇದಾರಲ್ವಾ ಅನ್ನೋ ಒಂದು ಇದಾಗುತ್ತೆ. ಆದ್ರೆ ಯಾರಾದ್ರೂ ನಮ್ಮಿಂದ ದೂರ ಇದ್ದಾಗ, ಅವರಲ್ಲಿ ತೀವ್ರವಾಗಿ ನಮ್ಮ ಧ್ಯಾನ ಇದ್ದಾಗ ಏನಾಗತ್ತೆ, ಆ ಒಂದು ನಮ್ಗೆ ಏನು ಒಂದು ಹತ್ತದ ಸಂಬಂಧ ತೀವ್ರವಾಗಿ ಅವ್ರನ್ನ ಜ್ಞಾಪಿಸ್ಕೊಂಡಾಗ, ಅವ್ರ ನೆನಪು ಬಂದಾಗ ಏನು ಒಂದು ಹತ್ತಿರದ ಸಂಬಂಧ ನಮ್ಗಿರುತ್ತೆ, ಅವ್ರ ಹತ್ರ ಇದ್ದಾಗೂ ಅಷ್ಟಿದಾಗಲ್ಲ. ಆ ಒಂದು ಭಾವನ ಬಲರಾಮ ತರ್ತಾನೆ. ಮೊದಲನೇ ಏನ್ ಮಾಡ್ತಾನೆ, ಎಲ್ಲರನ್ನು ಬಲರಾಮ ಬಂದ ಅಂತ ಎಲ್ಲರೂ ಒಟ್ಟಿಗೆ ಬರ್ತಾರೆ. ಒಟ್ಟಿಗೆ ಬಂದು ಅವ್ರವರಲ್ಲಿ ಚರ್ಚೆ ಮಾಡ್ಕೋತಾರೆ. ಮತ್ತೆ ಯಾರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಕೃಷ್ಣನ್ ಬಗ್ಗೆ ತೀವ್ರವಾಗಿ ಕೃಷ್ಣನ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕೆ ಇದು ಸಾಧ್ಯ ಆಗತ್ತೆ ಬಲರಾಮ್ಗೆ ಅಥವಾ ನಿತ್ಯಾನಂದ ಪ್ರಭುಗೆ ಅಂತ ಅಂದ್ರೆ, ಅಷ್ಟು ಒಂದು ತೀವ್ರವಾದ ಅಥವಾ ಒಂದು ಗಾಢವಾದ ನಂಬಿಕೆ ಅಥವಾ ಸೇವೆ ಮನೋಭಾವ. ಈ ವಿಷಯನ ನಾವು ಯಾವ್ದ್ರಲ್ಲಿ ಇನ್ನು ಹೆಚ್ಚಾಗಿ ನೋಡ್ಬೋದು ಅಂದ್ರೆ, ಚಿದಾದಹಿ ಮಹೋತ್ಸವದಲ್ಲಿ ನಿತ್ಯಾನಂದ, ಅಲ್ಲಿ ಚೈತನ್ಯ ಮಹಾಪ್ರಭು ಇರೋದೇ ಇಲ್ಲ. ನಿತ್ಯಾನಂದ ಪ್ರಭು ಎಷ್ಟು ತೀವ್ರವಾಗಿ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಅವರು ಧ್ಯಾನ ಮಾಡ್ತಿರು ಅಂತಂದ್ರೆ, ಚೈತನ್ಯ ಮಹಾಪ್ರಭು ಬರ್ತಾರೆ. ಕೆಲವ್ರಿಗೆ ಕಾಣಿಸುತ್ತೆ, ಕೆಲವು ನಿತ್ಯಾನಂದ ಕೈಯಿಂದ ಹಿಂಗೆ ಯಾರು ಆ ಚಿದಾದಹಿ ಏನಿದೆ ಅದು ಅವ್ರ ಬಾಯಿಗೆ ಹೋಗ್ತಾ ಇದೆ, ಮತ್ತೆಲ್ಲೋ ಕಾಣಿಸ್ತಾ ಇಲ್ಲ, ಯಾರು ತಿಂತಾ ಇದ್ದಾರೆ, ಬಟ್ ಅಲ್ಲಿ ಯಾರು ವ್ಯಕ್ತಿ ಕೆಲವ್ರಿಗೆ ಕಾಣಿಸ್ತಾ ಇದಾರೆ ಚೈತನ್ಯ ಮಹಾಪ್ರಭು, ಕೆಲವ್ರಿಗೆ ಕಾಣಲ್ಲ. ಸೊ ಆತರ ಕೃಷ್ಣನ ಹೃದಯದಲ್ಲಿ ಅಂದ್ರೆ ವೃಂದಾವನದಿಂದ ಅವನು ಒಂದು ಕ್ಷಣ ಹೋಗಲ್ಲ ಅನ್ನೋ ಒಂದು ಆಚಾರ್ಯರು ಹೇಳ್ತಾರೆ. ಆದ್ರೂ ಲೀಲೆಗೋಸ್ಕರ ಈ ತರ ದ್ವಾರಕೆ ಮತ್ತೆ
ಕುರುಕ್ಷೇತ್ರ ಯುದ್ಧದಲ್ಲಿ ಇದೆಲ್ಲ ಮಾಡ್ಬೇಕು ಅಂತ ಇದ್ದಾಗ ಅಲ್ಲಿಂದ ಬಂದ ಅಂತ ಹೇಳಿ ಯಾವ ತರ ಬಲರಾಮ ಅಲ್ಲಿ ಹೋಗಿ ಎಲ್ಲರನ್ನು ಒಟ್ಟುಗೂಡಿ ಕೃಷ್ಣನ ಬಗ್ಗೆ ಇನ್ನೆಷ್ಟು ಹೆಚ್ಚು ತೀವ್ರವಾಗಿ ಅವ್ರ ಬಗ್ಗೆ ಚರ್ಚೆ ಮಾಡಿ ಕೃಷ್ಣನ ಧ್ಯಾನದಲ್ಲಿ ಚರ್ಚೆ ಮಾಡಿದ ಇದನ್ನ ಪ್ರಭುಪಾದವರು ಮೊದ್ಲೇ ನಾನು ಹೇಳ್ದಾಗೆ ಯಾವ ತರ ಎಲ್ಲರೂ ನಾವು ಭಗವಂತನ ಅಂಶ ಎಲ್ಲರೂ ಬಂದಾಗ ಯಾವ ತರ ಭಗವಂತನ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತ ಇದ್ ಮಾಡಿದ್ರು, ಭಗವಂತನ ಗುಣಗಾನ ಮಾಡ್ಬೇಕು ಅಂತ. ಮತ್ತೆ ಪ್ರಭುಪಾದವರು ಗೌರ ಪೂರ್ಣಿಮಾಲಿ ಪ್ರಭುಪಾದವರ ಆದೇಶ ಏನಿತ್ತು ಅಂದ್ರೆ ಇಡೀ ಪ್ರಪಂಚದಲ್ಲಿ ಈ ಭಕ್ತರು ಮಾಯಾಪುರ್ಗೆ ಹೋಗಿ ಗೌರ ಪೂರ್ಣಿಮಾ ಆಚರಿಸ್ಬೇಕು, ದಾಮೋದರಲ್ಲಿ ಬೃಂದಾವನಕ್ಕೆ ಹೋಗ್ಬೇಕು ಅಂತ ಪ್ರಭುಪಾದವರು ಹೇಳಿದ್ರು. ಮತ್ತೆ ಮತ್ತೆ ಇನ್ನೇನು ಈ ಒಂದು ಸಂದೇಶದಲ್ಲಿ ಹೇಳಿದ್ದು ಕೃಷ್ಣನ ಯಾವ ತರ ಅಂದ್ರೆ ಉದ್ಧವ ಏನ್ ಮಾಡ್ದ, ಕೃಷ್ಣನ ಆದೇಶನ ತಗೊಂಡ್ ಹೋದ. ಅದೇ ಬಲರಾಮ ಏನ್ ಮಾಡ್ದ, ಕೃಷ್ಣನ ಹೃದಯನೇ ತಗೊಂಡ್ ಹೋದ. ಅಂದ್ರೆ ಹೃದಯದಲ್ಲಿ ಆಳವಾಗಿರೋ ಅವ್ರಿಗೆ ಅಲ್ಲಿ ಪ್ರೀತಿನ ತೋರ್ಸಕ್ಕೆ ಕೃಷ್ಣ ಮುಕ್ತ. ಸೊ ಈ ತರ ಈ ಒಂದು 3ನೇ ಆದೇಶನ ಈ ತರ ನಾವು ಶ್ರೀಲ ಪ್ರಭುಪಾದವರು ಬಲರಾಮನ ಒಂದು ಆದಿಗುರು ಅವರ ಒಂದು ಆದೇಶದ ಪ್ರಕಾರ ಅಥವಾ ಅವರ ಮನೋಭೀಷ್ಟದ ಪ್ರಕಾರ ಪ್ರಭುಪಾದವರು ನಮ್ಗೆಲ್ಲ ಈ ಒಂದು ಸತ್ಸಂಗ ನೋಡಿ, ಇವಾಗ ಕೂಡ ಎಷ್ಟು ಚೆನ್ನಾಗಿದೆ ಸತ್ಸಂಗ. ಇಷ್ಟು ಜನ ನೀವು ನನ್ನಂತ ಒಂದು ಇದಕ್ಕೆ ಅವಕಾಶ ಕೊಟ್ಟು ಕೃಷ್ಣನ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಇದನ್ನ ನೋಡೋಣ. ಓಕೆ, 4ನೇ ಧ್ಯೇಯ, ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಬೋಧನೆಗಳಲ್ಲಿ ಬಹಿರಂಗಪಡಿಸಿದಂತೆ ಸಂಕೀರ್ತನಾ ಚಳುವಳಿಯನ್ನು ಕಲಿಸಲು ಮತ್ತು ಉತ್ತೇಜಿಸಲು ದೇವರ ಪವಿತ್ರ ನಾಮದ ಸಭೆಯ ಪಠಣ. ಹರೇ ಕೃಷ್ಣ. ಹರೇ ಕೃಷ್ಣ ಅಲ್ವಾ. ಮೊದಲನೇದು ಫಸ್ಟ್ ಒಂದು ಭಕ್ತಿ, ನಾವು ಇಸ್ಕಾನ್ ಈ ಭಕ್ತಿ ಮಾರ್ಗಕ್ಕೆ ಬಂದ್ಮೇಲೆ ಏನಾದ್ರೂ ಯಾವ್ದೋ ಕಾರಣಕ್ಕೆ ಯಾವ್ದೋ ಒಂದು ಮಹೋತ್ಸವ, ಜನ್ಮಾಷ್ಟಮಿ ಇತ್ತು, ನಾವು ಮಲ್ಗಿದ್ ಲೇಟ್ ಆಯ್ತು, ಬೆಳಗ್ಗೆ ಎದ್ದಿದ್ದು ಲೇಟ್ ಆಯ್ತು, ಅಥವಾ ಹುಷಾರಿರ್ಲಿಲ್ಲ, ಮೊದಲನೇ ಪ್ರಶ್ನೆ ನಮ್ಗೆ ಬರೋದು, ಚಾಂಟಿಂಗ್ ಮಾಡಿಲ್ಲಪ್ಪ ಇವತ್ತು. ಅಟ್ಲೀಸ್ಟ್ ನನಗ್ ಬರುತ್ತೆ, ಚಾಂಟಿಂಗೇ ಮಾಡಿಲ್ಲ ಇವತ್ತು, ಭಗವಂತನ ನಾಮಸ್ಮರಣೆ ಆಗಿಲ್ಲ ಇವತ್ತು ಅಂತ ಅಲ್ವಾ. ಸೊ ಪ್ರಭುಪಾದವರು ಮತ್ತೆ ಇವಾಗ ಎಷ್ಟು ಅನುಕೂಲವಾಗಿದೆ ನಮ್ಗೆ ಭಕ್ತಿ ಇದನ್ನ ಸಾಧನೆನ ನಾವು ಮಾಡಕ್ಕೆ. ಆದ್ರೆ ಪ್ರಭುಪಾದ ಶುರು ಮಾಡಿದಾಗ ನಮ್ಗೆಲ್ಲರಿಗೂ ಗೊತ್ತು ಯಾವ ರೀತಿಲಿ ಒಂದು ಹಾರ್ಟ್ ಅಟ್ಯಾಕ್ ಆಗಿ ಯಾರು ಪರಿಚಯ ಇದೆ, ಎಂತ ಯಾರ್ದೋ ಮನೇಲಿದ್ದು ಅವ್ರ ಫ್ರಿಡ್ಜ್ ಅಲ್ಲಿ ಮಾಂಸಾಹಾರ ಇತ್ತು, ಆದ್ರೂನು ಪ್ರಭುಪಾದವರು ನಮ್ಗೋಸ್ಕರ ಎಷ್ಟು ನಮ್ಗೆ ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. 70 ವಯಸ್ಸಿನಲ್ಲಿ ಸನ್ಯಾಸಿಯವರು ಬ್ರಾಹ್ಮಣ ವೃಂದಾವನಲ್ಲಿ, ಎಲ್ಲರೂ ಆ ವಯಸ್ಸಿನಲ್ಲಿ ವೃಂದಾವನಲ್ಲಿ ಹೋಗಿ ಕೊನೆಗಾಲದಲ್ಲಿ ಭಗವಂತನ ಧ್ಯಾನ ಅಂತಾಗ ಆ ವಯಸ್ಸಿನಲ್ಲಿ ಅವರು ಬಿಟ್ಟು ಈ ತರ ಎಲ್ಲ ಬಂದು ಪರಿಪೂರ್ಣವಾಗಿ ಭಗವಂತನಲ್ಲಿ ಶರಣಾಗತಿಯಾಗಿ ಮೊದಲನೇ ಕೆಲಸ ಅವ್ರು ಮಾಡಿದ್ದೇನೆ ಆ ಟಾಂಕಿನ್ಸನ್ ಪಾರ್ಕ್ ಅಲ್ಲಿ ಮಾಡಿದ್ದೇನೆ ತೀವ್ರವಾಗಿ. ಆ ವಿಡಿಯೋ ನಾನು ಪ್ರಭುಪಾದವರು ಚಾಂಟಿಂಗ್ ನ ಕೇಳಿದ್ರೆ ಆ ತೀವ್ರತೆ ನಮ್ಗೆ ಗೊತ್ತಾಗತ್ತೆ. ಎಲ್ಲ ಅವರ ಇಡೀ ಜೀವನದ ಸಾಧನೆ ಶಕ್ತಿ ಆ ಹರೇ ಕೃಷ್ಣ ಮಂತ್ರದಲ್ಲಿ ಅವರು ಮೊದಲನೇ ಸತಿ ಮಾಡಿದಾಗ ಅದಕ್ಕೆ ಏನಪ್ಪ ಸಾಕ್ಷಿ ಅಂತ ಅಂದ್ರೆ, ಅವರು ಅಲ್ಲಿ ಯಾರು ಪರಿಚಯ ಇಲ್ಲ, ಸುಮ್ನೆ ಹೋಗಿ ಅಲ್ಲಿ ಒಂದು ಮೃದಂಗ ಡೋಲಕ್ ತಗೊಂಡು ಅಲ್ಲಿ ಹೋಗಿ ಹರೇ ಕೃಷ್ಣ ಹೇಳ್ತಾ ಇದ್ದಾಗ ಅಲ್ಲಿದ್ದವರೆಲ್ಲ ಏನ್ ಮಾಡಿದ್ರು, ಕುಣಿಯಕ್ ಶುರು ಮಾಡಿದ್ರು. ಯಾರು ಅವರೆಲ್ಲ ಪಾಶ್ಚಾತ್ಯ ದೇಶದವರು, ಯಾವುದೇ ತರ ಒಂದು ಈ ಕೆಲವೊಂದು ಇದ್ರ ನಿಯಮಗಳ ಗೊತ್ತಿಲ್ಲ, ಆದ್ರೆ ಅವರೆಲ್ಲ ಅಂದ್ರೆ ಭಗವಂತ ಯಾವ ರೀತಿಲಿ ಅವರಲ್ಲಿ ಈ ತರ ಕೀರ್ತನೆ ಮಾಡಿದಾಗ ಪರಸ್ಪರ ಅಂದ್ರೆ ಹಿ ರೆಸಿಪ್ರೊಕೇಟೆಡ್, ಅಂದ್ರೆ ಯಾವ ತರ ಅದನ್ನ ಪ್ರತ್ಯಕ್ಷ ಆದ ಭಗವಂತನ ನಾಮದಲ್ಲಿ ಅಂತಂದ್ರೆ ಅವರೆಲ್ಲ ಕುಣಿದು ಮತ್ತೆ ಅಲ್ಲಿಂದ ಎಷ್ಟೋ ಜನ ಮತ್ತೆ ಅವ್ರು ಇದ್ದಿದ್ದ ಜಾಗಕ್ಕೆ ಬಂದು ಅಲ್ಲಿಂದ ಇಸ್ಕಾನ್ ಈ ಸಂಸ್ಥೆ ಶುರು ಆಯ್ತು. ಸೊ ಚೈತನ್ಯ ಮಹಾಪ್ರಭು ಆದೇಶ ಏನು, ಈ ಹರಿನಾಮ ಸಂಕೀರ್ತನೆ. ಸೊ ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರಲ್ಲ, ಯಾವ್ದ್ರಲ್ಲಿ
ಏನು ನಾದಿಯ ಗೋದ್ರುಮೆ ನಿತ್ಯಾನಂದ ಮಹಾಜನ್ पात्याचे नाम हटे जीवेर करण प्रभु आज्ञाए भाए मागिए भिक्षा बोलो कृष्ण भजो कृष्ण करो कृष्ण शिक्षा अपराध शून्य होय लोहे कृष्ण नाम कृष्ण माता कृष्ण पिता कृष्ण तन प्राण कृष्णेर संसारे कोरे छाड़िया नचार जीवे दोये कृष्ण नाम सर्व धर्म सार ಬೆಂಗಾಲಿ ಆದ್ರೂ ಸರಳವಾಗಿದೆ. ಬೋಲೋ ಕೃಷ್ಣ ಭಜೋ ಕೃಷ್ಣ ಕರೋ ಕೃಷ್ಣ ಶಿಕ್ಷಾ ಅಪರಾಧ ಶೂನ್ಯ ಹೋ. ನಾವು ಭಗವಂತನ ನಾಮಸ್ಮರಣೆ ಮಾಡಿದಾಗ ಅಪರಾಧ ಇಲ್ಲದೆ. ಕೃಷ್ಣ ಯಾರು? ಕೃಷ್ಣ ಮಾತಾ ಕೃಷ್ಣ ಪಿತಾ ಕೃಷ್ಣ ಧನ ಪ್ರಾಣ. ಕೃಷ್ಣೇರ ಸಂಸಾರ ಕೋರಿ ಚಡಿ ಅನಾಚಾರಗಳನ್ನ ಬಿಟ್ಟು ಕೃಷ್ಣನ ಸೇವೆ ಮಾಡಿ. ಜೀವದಯ ಕೃಷ್ಣನಾಮ ಸರ್ವಧರ್ಮ ಎಲ್ಲ ನಮ್ಮ ಧರ್ಮ ಏನು ಜೀವದಯ. ಜೀವದಯ ಅಂದ್ರೆ ಏನು? 13ನೇ ಅಧ್ಯಾಯ 8 ಅದಾಂಬಿತ್ತಂ ಆ ಒಂದು ಶ್ಲೋಕದಲ್ಲಿ 8ರಿಂದ 12 ಆ ಶ್ಲೋಕದ ಭಾವಾರ್ಥದಲ್ಲಿ ಅಹಿಂಸೆ ಬಗ್ಗೆ ಪ್ರಭುಪಾದವರು ತುಂಬಾ ಸ್ವಾರಸ್ಯವಾಗಿ ಬರೀತಾರೆ. ಅಹಿಂಸೆ ಅಂದ್ರೆ ಏನು ಅಂತ. ನಾವು ಭಕ್ತರಾಗಿ ಪ್ರಚಾರ ಮಾಡದೇ ಇದ್ರೆ ಬೇರೆ ಜೀವ ಅಥವಾ ಬೇರೆಯವರಲ್ಲಿ ಯಾರು ಇನ್ನು ಭಕ್ತಿ ಮಾರ್ಗಕ್ಕೆ ಬಂದಿಲ್ಲ, ಬರೋ ಒಂದು ಹಾದಿಯಲ್ಲಿ ಅವ್ರಿಗೆ ಜೀವದಯ ತೋರಿಸದೇ ಇದ್ರೆ ಅದು ಹಿಂಸೆ ಅಂತ ಹೇಳ್ತಾರೆ ಪ್ರಭುಪಾದರು. ಹಿಂಸೆ ಮಾಡ್ದಂಗೆ ಭಕ್ತರಾಗಿ ಅಂದ್ರೆ ಜೀವದಯ ಎಷ್ಟಿತ್ತು ಪ್ರಭುಪಾದಲ್ಲಿ. ಬಲರಾಮ ನಿತ್ಯಾನಂದ ಪ್ರಭುವಾಗಿ ಜಗಾಯ್ ಮದಾಯ್ ಬಗ್ಗೆ ನಮ್ಗೆ ಗೊತ್ತು. ಯಾವ ರೀತಿಲಿ ಅವರು ಹುಡ್ಕೋರಂತೆ ಶಾಸ್ತ್ರದಲ್ಲಿ ಮನು ಸಮೇತ ಅಲ್ಲಿ ಈ ಅನಾಚಾರ ಮಾಡಿದೀನ ಅದು ಹುಡುಕಿ ಆ ತರ ಅಂತವ್ರಲ್ಲಿ ಚೈತನ್ಯ ಮಹಾಪ್ರಭುಗಳು ಒಂದು ಕರುಣೆ ತೋರಿಸಿದ್ರೆ ಚೈತನ್ಯ ಮಹಾಪ್ರಭು ಏನು ಅವರ ನಾಮ ಅವರು ಚೈತನ್ಯ ಮಹಾಪ್ರಭು ಎಂತ ಒಂದು ಔದಾರ್ಯ ಭಾವ ಅಂತ ನನ್ಗೆ ಇದಾಗತ್ತೆ ಅಂತ ಅವರು ಯಾವ ರೀತಿಲಿ ಅವ್ರು ಹೇಳಲ್ಲ ಅಂದ್ರೂನು ಅವ್ರಿಗೆ ಒಂದು ಎತ್ತಿ ಆ ಮಡಕೆನ ಎತ್ತಿ ರಕ್ತ ಸುರಿಯೋ ತರ ಮಾಡಿ ಆ ತನಗೆ ಏನಾದ್ರೂ ಪೆಟ್ಟಾದ್ರೆ ಮಾತ್ರ ಚೈತನ್ಯ ಮಹಾಪ್ರಭು ಬರೋದು ಅಂತ ಹೇಳಿ ಆ ಮಟ್ಟಿಗೆ ಅವರು ದಯನ ತೋರಿಸ್ತಾರೆ. ಯಾರಿಗೆ? ಜಗಾಯ್ ಮದಾಯಿ. ಸೊ ಆ ಒಂದು ದಯೆನ ನಾವು ಪ್ರಭುಪಾದಲ್ಲಿ ನೋಡ್ಬೋದು. ಯಾರಿಗೆ ಅವರು ಮೊದಲು ದಯೆ ತೋರಿಸಿದ್ದು? ಹಿಪ್ಪಿ ಅಂದ್ರೆ ಅಲ್ಲಿ ಅವ್ರಿಗೆ ಯಾವ ನಾರ್ಮಲ್ ಅಂದ್ರೆ ಸಹಜವಾಗಿ ಒಂದು ಮನುಷ್ಯನ ಜೀವನ ಅದಕ್ಕಿಂತ ಒಂದು ಕೀಳು ಒಂಥರ ಜೀವನ ಶೈಲಿ ಇತ್ತು. ಅಂಥವ್ರಲ್ಲಿ ಜೊತೆ ಇದ್ದು ಅವ್ರಿಗೆ ಈ ಸದಾಚಾರನ ಹೇಳ್ಕೊಟ್ಟು ಅವ್ರನ್ನೆಲ್ಲ ಆ ಜೀವನ ಭಕ್ತಿ ಮಾರ್ಗದಲ್ಲಿ ತಂದವರು ಪ್ರಭುಪಾದ. ಅಂದ್ರೆ ಎಷ್ಟು ದಯೆ ಇರ್ಬೇಕು. ನಾವು 2 ಸತಿ ಯಾರಿಗಾನ ಪ್ರಚಾರ ಮಾಡಿ ಅವ್ರು ಕೇಳಲಿಲ್ಲ ಬಿಡು ಏನ್ ಮಾಡಕ್ಕಾಗತ್ತೆ ಅನ್ನೋ ಒಂದು ಭಾವ ನಮ್ಮಲ್ಲಿ. ಅಂದ್ರೆ ಅದು ತುಂಬಾ ದಯ ಬೇಕು, ಆ ಜೀವದಯ. ಸೊ ಸಂಕೀರ್ತನ ಈ ಆಂದೋಲನ ಇನ್ನ ನನ್ಗೆ ತುಂಬಾ ಎತ್ತಿ ಕಾಣೋದು ಅಂದ್ರೆ ಪ್ರಭುಪಾದವ್ರ ರಥಯಾತ್ರೆ. ಎಷ್ಟೊಂದ್ ಜನಕ್ಕೆ ಬೇಕೇ ಇಲ್ಲ. ಇಡೀ ಪ್ರಪಂಚದಲ್ಲಿ ಅವರು ಬೈಕೊಂಡೇ ಇರ್ಬೋದು. ಇವತ್ತು ಟ್ರಾಫಿಕ್ ಎಲ್ಲ ನಿಲ್ಸೋಯ್ತಪ್ಪ ಅಂತ ಹೇಳಿ ಒಂದ್ ಕ್ಷಣ ನಿಂತ್ಕೋಬಹುದು. ಅದೇ ಅವ್ರಿಗೆ ಒಂದು ಭಗವಂತನ ಕೃಪೆ, ಅವರ ಆಧ್ಯಾತ್ಮಿಕ ಜೀವನದ ಒಂದು ಹೆಜ್ಜೆ. ಮತ್ತೆ ಹರಿನಾಮ ಕಿವಿಗ್ ಬೀಳುತ್ತೆ, ಮತ್ತೆ ಪ್ರಸಾದ ಕೈಗೆ ಬರುತ್ತೆ. ಮತ್ತೆ ಕೆಲವು ಜನಕ್ಕೆ ನಾವು ರಥಯಾತ್ರೆ ಮಾಡ್ತೇವೆ, ಬನ್ನಿ ಹಗ್ಗ ಮುಟ್ಟಿ ಅಂತ ಎಲ್ಲೋ ಹೋಗ್ತಾ ಇರ್ತಾರೆ. ಅವ್ರು ಬಂದು ಹಗ್ಗ ಮುಟ್ಟಿ ಪ್ರಸಾದ ಎಷ್ಟು ರೀತಿಯಲ್ಲಿ ಜೀವದಯ ತೋರಿಸಿದ್ರು ಪ್ರಭುಪಾದರು. ಸೊ ಈ ಹೇಗೆ ಬಲರಾಮ ನಿತ್ಯಾನಂದ ಪ್ರಭುಗಳು ಈ ಜೀವದಯನ ತೋರಿಸಿದ್ರು ಅದನ್ನ ಯಾವ್ದ್ರಿಂದ? ನಾಮ ಸಂಕೀರ್ತನೆ. ಸೊ womb to tomb ಅಂತ ಇಂಗ್ಲಿಷ್ ಅಲ್ಲಿ ಅಂದ್ರೆ ಹುಟ್ಟಿದಾಗಿಂದ ಒಂದೇ ಮಂತ್ರ ಏನು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ. ಯಾವುದೇ ಸಂಸ್ಕಾರ ಇರ್ಬೋದು, ಹುಟ್ಟಿದ ತಕ್ಷಣ ಇರ್ಬೋದು, ನಾಮಕರಣ ಇರ್ಬೋದು, ವಿವಾಹ ಸಂಸ್ಕಾರ ಇರ್ಬೋದು, ಎಲ್ಲದಕ್ಕೂ ಒಂದೇ ಮಂತ್ರ ಪ್ರಭುಪಾದವರು ಕೊಟ್ಟಿದ್ದು. ಎಷ್ಟು ಸುಲಭ ನೋಡಿ. ಯಾವುದೇ ಪಂಥದವರು, ಯಾವುದೇ ವರ್ಗದವರು, ಯಾವುದೇ ಪ್ರಪಂಚದಲ್ಲಿ ಒಂದು ಹರಿಕೃಷ್ಣ ಮಂತ್ರನ ಹೇಳಿದ್ರೆ ದೇವಸ್ಥಾನ ಸ್ಥಾಪನೆ ಮಾಡ್ಬೇಕಾ? ಸಂಕೀರ್ತನೆ ಮಾಡಿ. ಸೊ ಬಲರಾಮನ ನಿತ್ಯಾನಂದ ಭಾವನ ನಾವು ಇಲ್ಲಿ ನೋಡ್ಬೋದು. 5ನೇದು ಓದೋಣ.
ಎಸ್ ಮಾತಾಜಿ. ಸದಸ್ಯರಿಗೆ ಮತ್ತು ಸಮಾಜಕ್ಕೆ ಕೃಷ್ಣನ ವ್ಯಕ್ತಿತ್ವಕ್ಕೆ ಮೀಸಲಾದ ಅತೀಂದ್ರಿಯ ಲೀಲೆಗಳ ಪವಿತ್ರ ಸ್ಥಳವನ್ನು ನಿರ್ಮಿಸುವುದು. ಹರೇ ಕೃಷ್ಣ. ಹರೇ ಕೃಷ್ಣ. ಬಲರಾಮನ ವ್ಯಕ್ತಿ ಹೆಂಗೆ ಅಂತಂದ್ರೆ ನಮ್ಗೆ ಗೊತ್ತಿದೆ ಅಲ್ವಾ, ಬಲರಾಮ ಭಗವಂತನ ಸೇವೆಗೆ ಏನೇನು ಬೇಕೋ ಧಾಮ ಆಗಿ, ಭಗವಂತನ ಹಾಸಿಗೆ, ಭಗವಂತನ ಚಪ್ಪಲಿ, ಛತ್ರಿ, ಅವನ ದಿಂಬು, ಭಗವಂತನ ಉಡುಗೊರೆ, ಭಗವಂತನಿಗೆ ಆಸನ ಬೇಕು ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಈ ತರ ಸೇವೆ ಮಾಡಕ್ಕೆ ಬಲರಾಮ ವಿಸ್ತಾರ ತನ್ನನ್ನ ತಾನು ವಿಸ್ತಾರ ಮಾಡ್ಕೊತಾನೆ. ಕರ್ತಾಲ್ ಇರ್ಬೋದು. ಇವಾಗ ಸದ್ಯಕ್ಕೆ ಈ ನಂದೊಂದು ಲ್ಯಾಪ್ಟಾಪ್ ಅಥವಾ ನೀವೆಲ್ಲ ಮೊಬೈಲ್ ಇರ್ಬೋದು, ಅದು ಕೂಡ ಭಗವಂತನ ಸೇವೆಯಲ್ಲಿ ಅಂತಂದ್ರೆ ಬಲರಾಮನ ಒಂದು ವಿಸ್ತಾರ. ಮತ್ತೆ ಇನ್ನೊಂದೇನು ಇಲ್ಲಿ ಹೇಳ್ತು ಅಂತಂದ್ರೆ ಒಂದು ಹೋಲಿ ಪ್ಲೇಸ್ ಅಂದ್ರೆ ಒಂದು ಪವಿತ್ರವಾದ ಸ್ಥಳ ಅಂತ. ಅಂದ್ರೆ ಪ್ರಭುಪಾದವ್ರು ಏನ್ ಹೇಳ್ತಾರೆ, ಹಲವಾರು ಅವರ ಇದರಲ್ಲಿ ನನ್ನ ದೇವಾಲಯ ಅಥವಾ ಇಸ್ಕಾನ್ ದೇವಾಲಯಗಳೆಲ್ಲ ವೈಕುಂಠಕ್ಕಿಂತ ಬೇರೆ ಇಲ್ಲ, ವೈಕುಂಠನೇ ಅದು ಅಂತ ಪ್ರಭುಪಾದವ್ರು ಹೇಳ್ತಾರೆ. ಯಾವ ತರ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಇವಾಗ ನಮ್ಗೆ ಅಂಬಾಸಿಡರ್ ಅಂದ್ರೆ ರಾಯಭಾರಿ. ಅಂಬಾಸಿಡರ್ ಅಂದ್ರೆ ಎಲ್ಲರಿಗೂ ಅರ್ಥ ಆಗತ್ತೆ ಅಲ್ವಾ. ಇವಾಗ ಇಂಡಿಯಾಲಿ ಅಮೆರಿಕದಿಂದ ಒಂದು ಅಂಬಾಸಿಡರ್ ಬಂದ್ರೆ ಅಲ್ಲಿ ಅವ್ರದ್ದು ಒಂದು ಎಂಬಸಿ ಅಂತ ಇರುತ್ತೆ, ಅಂದ್ರೆ ರಾಯಭಾರಿ ಕಚೇರಿ ಅಂತ. ಅಂದ್ರೆ ಆ ಕಚೇರಿಗೆ ನಾವು ಹೋದ್ರೆ, ಅಮೆರಿಕನ್ ಎಂಬಸಿಗೆ ಹೋದ್ರೆ ಅಮೆರಿಕಲ್ಲಿ ಯಾವ ತರ ಹಾವ ಭಾವ ಇರುತ್ತೆ, ಅವರು ಅಲ್ಲಿ ಯಾವ ತರ ಜೀವನ, ಅವ್ರ ಭಾಷೆ ಇರ್ಬೋದು, ಅವರು ಉಟ್ಕೊಳ್ಳೋ ತೊಡುಗೆ ಇರ್ಬೋದು, ಮತ್ತೆ ಅವರ ಆಹಾರ, ಈ ಒಂದು ನಮ್ಗೆ ಒಂದು ಈ ಟ್ರೇಲರ್ ತರ ಎಂಬಸಿಗೆ ಹೋದ್ರೆ. ಸೊ ಆ ತರ ವೈಕುಂಠದ ಒಂದು ಯಾವ ಹಾವ ಭಾವ ಇರುತ್ತೆ ಅಂತ ಇಸ್ಕಾನ್ ದೇವಾಲಯದಲ್ಲಿ ನೋಡ್ಬೋದು. ಮತ್ತೆ ಬರೀ ಒಂದು ಅಂದ್ರೆ ಇವಾಗ ಎಂಬಸಿ ಆ ಜಾಗಕ್ಕೆ ಹೋಗಿ ನಾವು ಅಮೆರಿಕ ಹೋಗ್ಬೇಕು ಅಂದ್ರೆ ಅವರು ಕೆಲವೊಂದು ಇದೆಲ್ಲ ವೀಸಾಗೆ ಈ ತರ ನೀವು ಇದು ಗೊತ್ತಿರ್ಬೇಕು, ಇಷ್ಟು ಹಣ ಇರ್ಬೇಕು, ಅಥವಾ ಈ ತರ ಅಲ್ಲಿ ಯಾರು ಪರಿಚಯ ಇರ್ಬೇಕು, ಯಾಕೋ ಹಲವಾರು ಕ್ರೈಟೀರಿಯಾ ಇರುತ್ತೆ ನಮ್ಗೆ ವೀಸಾ ಬೇಕು ಅಂದ್ರೆ. ಸೊ ಅದೆಲ್ಲ ಡೀಟೇಲ್ ಎಲ್ಲ ಎಂಬಸಿಲಿ ಕೊಡ್ತಾರೆ. ಇವಾಗ ಅಮೆರಿಕಲ್ಲಿ ಹೋಗ್ಬೇಕು ಅಂದ್ರೆ ಅಮೆರಿಕನ್ ಎಂಬಸಿಗೆ ಹೋದ್ರೆ ಆ ಡೀಟೇಲ್ ಎಲ್ಲ ನಮ್ಗೆ ಸಿಗತ್ತೆ. ಸೊ ಇವಾಗ ನಾವು ವೈಕುಂಠಕ್ಕೆ ಅಥವಾ ಗೋಲೋಕಕ್ಕೆ ಹೋಗ್ಬೇಕು ಅಂದ್ರೆ ಇಸ್ಕಾನ್ ದೇವಾಲಯಕ್ಕೆ ಬಂದ್ರೆ ನಮ್ಗೆ ಅದೆಲ್ಲ ಏನು ನಮ್ಗೆ ಓಕೆ. ಒಂದು ಪ್ರಶ್ನೆ, ಏನು ಭಾಷೆ ವೈಕುಂಠದಲ್ಲಿ, ಏನು ಭಾಷೆ? ಎನಿ ಗೆಸಸ್ ಯಾರಾದ್ರೂ? ಎನಿಬಡಿ ಅಂದ್ರೆ ಜಸ್ಟ್ ಭಾಷೆ ಏನು ವೈಕುಂಠದಲ್ಲಿ ಅಂತ? ಭಕ್ತಿ ಮಾತಾಜಿ. ಓಕೆ, ಭಕ್ತಿ, ಗುಡ್. ಮತ್ತೆ ಎಸ್ ನಂದ ಮಾತಾಜಿ? ದೇವಲಿಪಿ. ಹರೇ ಕೃಷ್ಣ ಮಾತಾಜಿ. ಸಂಸ್ಕೃತ. ಓಕೆ, ಥ್ಯಾಂಕ್ ಯು. ಓಕೆ, ಸಂಸ್ಕೃತ ಇದೆಲ್ಲ ಓಕೆ, ಒಂದು ಭಾಷೆ ಬೇಕು. ಆದ್ರೆ ನಾನು ಪೂಜನೀಯ ರಾಧಾ ಗೋಪಿನಾಥ್ ಪ್ರಭು ಅವರ ಪ್ರವಚನದಿಂದ ಇದನ್ನ ನಾನು ನಿಮ್ಮಲ್ಲೆಲ್ಲ ಹಂಚ್ಕೋತಾ ಇರೋದು. ಅವರು ಏನ್ ಹೇಳಿದ್ರು ಅಂದ್ರೆ, ಪ್ರಭುಪಾದವರು ಕೃತಜ್ಞತೆ, ಅಲ್ಲಿಯ ಏನು ಒಂದು ಭಾಷೆ ಅಂದ್ರೆ ಕೃತಜ್ಞತೆ. ಯಾವ್ದು ಕೃತಜ್ಞತೆ? ಭಗವಂತ ನಮ್ಗೆ ಈ ಒಂದು ಅವಕಾಶ ಕೊಟ್ಟಿದ್ದಾನೆ, ಏನಕ್ಕೆ? ಸೇವೆ ಮಾಡೋ ಕೃತಜ್ಞತೆ. ಮತ್ತೆ ಒಬ್ರಲ್ಲಿ ಒಬ್ರಿಗೆ ಒಂದು ಹೊಗಳೋದು, ಮತ್ತೆ ರೆಸ್ಪೆಕ್ಟ್ ಅಂದ್ರೆ ಗೌರವಿಸೋದು, ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಒಬ್ರನ್ನೊಬ್ಬರನ್ನ ಪ್ರೀತಿ ಮಾಡೋದು, ಮತ್ತೆ ಉತ್ತಮವಾಗಿ ಎಲ್ಲಾರ್ಗೂ ಒಂದೇ ಭಾವನೆ ಏನು? ನಾನು ಭಗವಂತನ ಸೇವಕ ಅನ್ನೋ ಭಾವನೆ. ನೀವು ಇವಾಗ ಈ ಒಂದು ಭಾವನೆ ಯಾವ್ದ್ರಲ್ಲಿ? ವೈಕುಂಠ, ಆಧ್ಯಾತ್ಮಿಕ ಲೋಕದಲ್ಲಿ ವೈಕುಂಠ ಇರ್ಬೋದು, ಅಯೋಧ್ಯ ಇರ್ಬೋದು, ಗೋಲೋಕ ಇರ್ಬೋದು, ದ್ವಾರಕೆ ಇರ್ಬೋದು. ಪೂಜ್ಯ ರಾಧಾ ಗೋಪಿನಾಥ್ ಪ್ರಭು ಅವರ ಇನ್ನೊಂದು ಲೆಕ್ಚರ್ ಅಲ್ಲಿ ಹೇಳಿದ್ರು, ನಾವು ಇವಾಗಿರೋ ಒಂದು ಮನಸ್ಥಿತಿಲಿ ವೈಕುಂಠಕ್ಕೆ ಹೋದ್ರೆ ವಾಪಸ್ ಬರ್ತೀವಂತೆ. ಯಾಕೆಂದ್ರೆ
ಅಲ್ಲಿ ಎಷ್ಟು ಒಂದು ಒಬ್ರಲ್ಲಿ ಒಬ್ರು ಪರಸ್ಪರವಾಗಿ ಅವ್ರು ಅರ್ಥ ಮಾಡ್ಕೊಂಡು ಭಗವಂತನ ಸೇವೆ ಮಾಡ್ತಾ ಇದ್ದಾರೆ. ನಾನ್ ಹೆಚ್ಚು ನೀನ್ ಹೆಚ್ಚು ಅಂತ ಒಂದು ಭಾವನೆನೇ ಇಲ್ಲ. ಸೊ ಅದನ್ನ ನಾವು ಹೆಂಗೆ ಇಲ್ಲಿ ನೋಡ್ಬೋದು? ಇದರಲ್ಲಿ ಪ್ರಭುಪಾದವ್ರು ಏನ್ ಹೇಳ್ತಾರೆ, ಯಾರು ಪೂಜಾರಿ ಆಲ್ಟರ್ ಅಲ್ಲಿ ಇದರಲ್ಲಿ ನಿಂತು ಆರತಿ ಮಾಡ್ತಾ ಇದ್ದಾರೆ, ದೇವಾಲಯದಲ್ಲಿರೋ ಬಾತ್ರೂಮ್ ಏನಿದೆ ಅದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ, ಎರಡೂ ಸೇವೆನೆ ಭಗವಂತನಿಗೆ. ಅದು ಉತ್ತಮ ಸೇವೆ, ಇದು ಕಮ್ಮಿ ಸೇವೆ ಅಂತಲ್ಲ, ಸೇವೆ ಒಟ್ಟಿನಲ್ಲಿ. ಅವರು ದೇವಾಲಯದೊಳಗೆ ಮಾಡ್ಬೋದು, ಅಡುಗೆ ಮನೆಯಲ್ಲಿ ಮಾಡ್ಬೋದು, ಕಸ ಗುಡಿಸ್ತಾ ಇರ್ಬೋದು, ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇರ್ಬೋದು, ಏನಾದ್ರೂ ಇರ್ಬೋದು. ಈ ಒಂದು ಭಾವನ ತೋರಿಸ್ಕೊಟ್ರು. ಮತ್ತೆ ಇನ್ನೊಂದು ವಿಷಯ ಸ್ವಾರಸ್ಯವಾಗಿ ಅವರು ಪ್ರಭು ಹೇಳಿದ್ದು ಅಂದ್ರೆ, ಏನು ಉಡುಪು ಹಾಕೊಂಡಿರ್ತಾರೆ ಅಂತಂದ್ರೆ ಸೀರೆ ಮತ್ತೆ ಧೋತಿ ಉತ್ತರಿ ಅಂತ. ಅದಕ್ಕಿಂತ ಹೆಚ್ಚಾಗಿ ಭಕ್ತರ ಉಡುಗೊರೆ ಏನು ಅಂತಂದ್ರೆ ಸದ್ಗುಣಗಳು ಅಂತ ಹೇಳಿದ್ರು. ಸದ್ಗುಣಗಳು ಅಲ್ವಾ? ನಾವು ಭೌತಿಕ ಜಗತ್ತು ಮತ್ತೆ ಇಸ್ಕಾನ್ ಅಲ್ಲಿ ಇದನ್ನ ನೋಡಿದಾಗ ಎಷ್ಟೋ ಸಲ ಅದೇ ತರ ಮನಸ್ತಾಪಗಳು ಅಥವಾ ಡಿಫರೆನ್ಸ್ ಆಫ್ ಒಪಿನಿಯನ್, ಅಂದ್ರೆ ಒಬ್ರಿಗೆ ಇನ್ನೊಂದು. ಬಟ್ ಯಾವ ತರ ಭಕ್ತರಲ್ಲಿ ಯಾವ ತರ ಅದನ್ನ ಸಮಾಧಾನವಾಗಿ ಅಥವಾ ಒಬ್ರಿಗೊಬ್ರು ಮಾತಾಡ್ಕೊಂಡು ಅದನ್ನ ಪರಿಹರಿಸ್ಕೋತಾರೆ, ಬೇರೆ ಭಕ್ತರ ಅಲ್ಲದೆ ಇರೋರು ಅಥವಾ ಭಕ್ತಿಗೆ ಇನ್ನು ಬರೋ ಮಾರ್ಗದಲ್ಲಿ ಇರೋರು ಯಾವ ರೀತಿಲಿ ಒಬ್ರಿಗೊಬ್ರು ಕಿಚ್ಚಾಡ್ಕೊಂಡು ಸೇಡಲ್ಲಿ ಸಿಟ್ಟಲ್ಲಿ ಈ ತರ ಇದ್ ಮಾಡ್ಕೋತಾರೆ ಅನ್ನೋ ಒಂದು ಇದನ್ನ ನಾವೆಲ್ಲ ಅನುಭವಕ್ಕೆ ನಮಗ್ ಬಂದಿರ್ಬೋದು. ಸೊ ಈ ಸದ್ಗುಣ ಏನಿದೆ ಅದು ವೈಕುಂಠವಾಸಿಗಳ ಒಂದು ಉಡುಗೊರೆ. ಒಂದು ತುಂಬಾ ಚೆನ್ನಾಗಿರೋ ಒಂದು 4 ಲೈನ್ ಶ್ಲೋಕ ತರ ಹೇಳಿದ್ರು. ನಾರಸ್ಯ ಆಭರಣಂ ರೂಪಂ, ರೂಪನೇ ನರಸ್ಯ ಆಭರಣಂ ರೂಪಂ, ರೂಪಸ್ಯ ಆಭರಣಂ ಗುಣ, ಅದಕ್ಕಿಂತ ಹೆಚ್ಚು ಗುಣಸ್ಯ ಆಭರಣಂ ಜ್ಞಾನಂ, ಜ್ಞಾನಸ್ಯ ಆಭರಣಂ ಕ್ಷಮ, ಕ್ಷಮ ಮಾಡೋದು. ರೋಡಲ್ಲಿ ಒಂಚೂರು ಏನೋ ಒಬ್ರಿಗೊಬ್ರಿಗೆ ಗಾಡಿ ತಗಲಿದ್ರೆ ಎಷ್ಟು ಒಂದು ಕಿಚ್ಚು ಎಲ್ಲ. ಅವ್ರು ಯಾವ ಕೆಲ್ಸಕ್ಕೆ ಅರ್ಜೆಂಟ್ ಆಗಿ ಹೋಗ್ತಾ ಇದ್ರು ಅದನ್ನ ಮರ್ತೇ ಬಿಡ್ತಾರೆ, ಜಗಳಕ್ಕೆ, ಅಷ್ಟು ಜಗಳಕ್ಕೆ, ಒಂದು ಸಣ್ಣ ವಿಷಯಕ್ಕೆ ಅಲ್ವಾ? ಸೊ ಕ್ಷಮೆ ಅನ್ನೋದು ಆ ಒಂದು ಗುಣ ಭಕ್ತರಲ್ಲಿ, ಈ ವೈಕುಂಠದಲ್ಲಿ ಆ ಒಂದು ಇದನ್ನ ನಾವು ನಮ್ಮ ಭಕ್ತರ ಸಂಘದಲ್ಲಿ ನೋಡ್ಬೋದು. ಮತ್ತೆ ಇನ್ನೇನು ಇದರಲ್ಲಿ ಸದಾ ಭಗವಂತನ ಸೇವೆ, ಭಗವಂತನ ಎಲ್ಲ ಒಂದು ಪದ, ಭಗವಂತನ ಪದ ಎಲ್ಲ ಗುಣಗಾನ. ಮತ್ತೆ ಏನ್ ಹೆಜ್ಜೆ ಇಟ್ರು ಅದು ಒಂದು ನೃತ್ಯ ತರ ಭಗವಂತನಿಗೆ. ಯಾವುದೇ ತರ ಅಸೂಯೆ ಆಗ್ಲಿ, ಒಂದು ವೈರತ್ವ ಆಗ್ಲಿ, ಇದನ್ನ ಮೊದಲು ಬಂದಾಗ ಆ ಒಂದು ಈ ಅನರ್ಥಗಳೆಲ್ಲ ಇದ್ರೂನು ಭಕ್ತರ ಸಂಘದಲ್ಲಿ ವೈಷ್ಣವರ ಸೇವೆ ಮಾಡ್ತಾ ಸಾಧನೆ ಮಾಡ್ತಾ ಅದೆಲ್ಲ ಸರಿಯಲ್ಲ, ನಾನು ಭಗವಂತನ ಒಂದು ಅಂಶ, ಭಗವಂತನ ಅಂಶ ಅಂದ ಮೇಲೆ ಭಗವಂತನಲ್ಲಿ ಈ ಅವಗುಣಗಳಿಲ್ಲ, ಆ ಅವಗುಣಗಳನ್ನ ನಾನು ತೋರಿಸಿದ್ರೆ ಅದು ಭಗವಂತನ ಭಕ್ತ ಅಂತ ನಾನು ಹೇಳ್ಕೊಳಕ್ಕಾಗಲ್ಲ ಅನ್ನೋ ಒಂದು ಭಾವನ ಪ್ರಭುಪಾದವ್ರಿಗೆ. ಓಕೆ, ಇನ್ನೆರಡಿದೆ, ಇನ್ನೊಂದು 5 minutes ಪರವಾಗಿಲ್ವಾ ಮಾತಾಜಿ, ಅಥವಾ ಶುಡ್ ಐ ಸ್ಟಾಪ್? ಹರೇ ಕೃಷ್ಣ ಮಾತಾಜಿ, ಕಂಟಿನ್ಯೂ ಮಾಡೋಣ ಮಾತಾಜಿ. ಓಕೆ, 6 ಓದಿ ಮಾತಾಜಿ. 6ನೇ ಓದ್ತೀನಿ. ಸರಳವಾದ ನೈಸರ್ಗಿಕ ಜೀವನ ವಿಧಾನವನ್ನು ಕಲಿಸುವ ಉದ್ದೇಶಕ್ಕಾಗಿ ಸದಸ್ಯರನ್ನು ಹತ್ತಿರಕ್ಕೆ ತರಲು. ಹರೇ ಕೃಷ್ಣ. ಹರೇ ಕೃಷ್ಣ. ಸರಳವಾದ ಜೀವನ ಎಷ್ಟು ಕಷ್ಟ ಆಗಿದೆ ಇವಾಗ. ಏನಕ್ಕೆ ಸರಳವಾದ ಜೀವನ ಅಂದ್ರೆ ಏನು? ವೃಂದಾವನದಲ್ಲಿ ಭಗವಂತ ಏನು, ಅವನೊಂದು ನವಿಲ್ಗರಿ, ಬಿದಿರಿನ ಬೊಂಬಲ್ಲಿ ಒಂದಿಷ್ಟು ತೂತು, ಅದು ಅವನ ಕೊಳಲು, ಮತ್ತೆ ಅಲ್ಲಿದ್ದಿದ್ದು ಹಣ್ಣುಗಳನ್ನ, ಮತ್ತೆ ಯಮುನೆಯಲ್ಲಿ ಆಟ ಆಡೋದು. ಸರಳವಾದ ಜೀವನ ಅಂದ್ರೆ ಸರಳವಾದ ಆಹಾರ, ಸರಳವಾದ ಉಡುಗೊರೆ, ಸರಳವಾದ ವಿಹಾರ. ಮತ್ತೆ ಆ ಪಕ್ಷಿಗಳ ತರ ನಮಗೆ ಜ್ಞಾಪಕ ಇದೆ ಮಕ್ಕಳಲ್ಲಿ, ನಾವು ಶಾಲೆಗೆ ಹೋಗ್ತಾ ಇದ್ದಾಗ ರೋಡಲ್ಲಿ ಅಥವಾ ಯಾರ್ದಾದ್ರು ಮನೇಲಿ ಚೇಪೆಕಾಯಿ ಮರ ಇದ್ದಿದ್ರೆ ನಾವು ಹೋಗಿ ಕಿತ್ಕೋತಾ ಇದ್ವಿ. ಇವಾಗ ಮನೆಗಳಲ್ಲಿ ಮರನೂ ಇಲ್ಲ, ಮರ ಇದ್ರೆ ಅದಕ್ಕೊಂದು ಬೇಲಿ ಇರುತ್ತೆ ಅಥವಾ ನಾಯಿ ಇರುತ್ತೆ, ಎರಡೂ ಇಲ್ಲ. ಸರಳತೆ ಹೊರಟೋಗಿದೆ. ಆದ್ರೆ ಇವಾಗ ನೋಡಿ, ತುಂಬಾ ಐಶ್ವರ್ಯವಂತರು ಅವರು ಏನಾದ್ರು
ವಿಹಾರಕ್ಕೆ ಹೋಗ್ಬೇಕು ಅಂದ್ರೆ ಎಲ್ಲಿ ಹೋಗ್ತಾರೆ, ಎಲ್ಲ ಅವ್ರಿಗೆ ಏನ್ ಬೇಕಾಗತ್ತೆ? ಪರಿಶುದ್ಧವಾದ ಗಾಳಿ, ಪರಿಶುದ್ಧವಾದ ನೀರು, ಆಮೇಲೆ ಪರಿಶುದ್ಧವಾದ ಸಂಬಂಧ, ಪ್ರೀತಿ. ಪರಿಶುದ್ಧವಾದ ಸಂಬಂಧ, ಪ್ರೀತಿ ಅಂದ್ರೆ ಏನು? ಯಾವುದೇ ಕಾರಣಕ್ಕೂ ಪ್ರೀತಿ ನಾನು ನಿನ್ ಪ್ರೀತಿ ಮಾಡ್ತಾ ಇದ್ದೀನಿ, ನನ್ಗೇನೋ ಇದು ಬೇಕು, ಅದು ವ್ಯಾಪಾರ ಆಯ್ತು. ಆದ್ರೆ ಈ ಒಂದು ವಿಷಯ ಸರಳವಾದ ಏನು ವಿಷಯ? ಪರಿಶುದ್ಧ ನೀರು, ಆಹಾರ, ಗಾಳಿ ಮತ್ತೆ ಪರಿಶುದ್ಧವಾದ ಒಂದು ಸಂಬಂಧನ ಇವಾಗ ಹಣ ಕೊಟ್ಟು ಆ ಜಾಗಕ್ಕೆ ಹೋಗ್ತಾರೆ. ಬೇರೆ ಎಲ್ಲಾನು ಜಾಗಕ್ಕೆ ಹೋಗ್ಬೋದೇನು, ಆದ್ರೆ ಸರಳ ಈ ನಿಜವಾದ ಪ್ರೀತಿ, ಈ ನಿಜವಾದ ಸಂಬಂಧ ಏನಿದೆ ಅದಂತೂ ಹಣ ಕೊಟ್ಟು ನಾವು ಖರೀದಿಸಕ್ಕಾಗೋದೇ ಇಲ್ಲ. ಸೊ ಅದನ್ನೇ ನಾವು ಈ ವೃಂದಾವನದಲ್ಲಿ ಇದನ್ನ ನೋಡ್ಬೋದು. ಪ್ರಭುಪಾದವ್ರು ಏನ್ ಮಾಡಿದ್ರು, ಎಷ್ಟೊಂದು ಈ ಫಾರ್ಮ್ ಕಮ್ಯುನಿಟೀಸ್ನ ಪ್ರಭುಪಾದ ಶಿಷ್ಯರು ಒಬ್ರು ಹೇಳಿದ್ರು, ಏನ ಪ್ರಭುಪಾದವ್ರು ಹೇಳಿದಂತೆ ನಾವು ಆ ಫಾರ್ಮ್ ಕಮ್ಯುನಿಟಿ ಅದನ್ನ ನಾವು ನಿಜವಾಗ್ಲೂ ಪಾಲಿಸಿದ್ರೆ ನಾವು ಹೋಗ್ಬೇಕಾಗಿರ್ಲಿಲ್ಲ ಪ್ರಪಂಚಕ್ಕೆ ಭಕ್ತರು ಮಾಡಕ್ಕೆ, ಅವರೇ ಬಂದಿರೋರು ಅಂತ. ಮತ್ತೆ ನಾನು ನೀವು ಎಲ್ಲ ಇಲ್ಲಿ ಕೂತು ಇವತ್ತು ಈ ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಪ್ರಭುಪಾದವರ ಅಪಾರವಾದ ಪ್ರೀತಿ, ಯಾವುದೇ ಒಂದು ಕಾರಣರಹಿತವಾದ ಪ್ರೀತಿ. ಹಾರ್ಟ್ ಅಟ್ಯಾಕ್, ಎಷ್ಟು ಬಾಧೆಗಳನ್ನ ಅವರು ಪಡೆದು, ಅದಕ್ ಮುಂಚೆ ಅವರು ಅಮೆರಿಕಾಗ್ ಹೋಗ್ ಮುಂಚೆ ಡೆಲ್ಲಿಲಿ ಯಾವ ತರ ಅವರು ಒಬ್ರೇ ಆ ಬುಕ್ ನ ಪ್ರಿಂಟ್ ಮಾಡಿ ಅದನ್ನ ಬ್ಯಾಕ್ ಟು ಗಾಡ್ ಹೆಡ್ ತಾವೇ ಅದನ್ನ ಪ್ರೂಫ್ ರೀಡ್ ಮಾಡಿ ಮಾರಿ ಯಾವ ತರ ಕಷ್ಟಪಟ್ರು ಅಂತ. ಯಾದಕ್ಕೆ? ನಮ್ಮಂತ ಬದ್ಧ ಜೀವಿಗಳನ್ನ ಮೇಲೆ ಇರೋ ಕರುಣೆ, ದಯೆಯಿಂದ, ಪ್ರೀತಿಯಿಂದ. ಯಾರಿಗಾರ ಪ್ರೀತಿ ಇದ್ರೆ ಮಾತ್ರ ನಾವಷ್ಟು ಅದೆಲ್ಲ ಕಷ್ಟಪಡಕ್ ಸಾಧ್ಯ ಆಗೋದು. ಪ್ರೀತಿ ಇಲ್ಲದೆ ಇದ್ರೆ ಅದನ್ನ ಮಾಡಕ್ಕಾಗಲ್ಲ. ಸೊ ಇದನ್ನ ತೋರಿಸ್ಕೊಟ್ರು. ದೇವಾಲಯಗಳನ್ನ 108 ಪ್ರಭುಪಾದ ಇದ್ದಾಗ್ಲೇ ಮಾಡಿ ಇವಾಗ 800 ಮೇಲೆ ದೇವಾಲಯಗಳಿದೆ, ಇಸ್ಕಾನ್ ದೇವಾಲಯಗಳು. ಎಲ್ಲಿ ಇದು ಜಪಾನಿಂದ ಹಿಡಿದು ಎಲ್ಲ ಇಡೀ ಪ್ರಪಂಚದಲ್ಲಿ ಯಾವ್ದ್ರಿಂದ ಅದು ಉತ್ಪನ್ನ ಆಗಿದ್ದು? ಪ್ರಭುಪಾದವರ ನಿರ್ಮಲವಾದ ಸರಳವಾದ ಪ್ರೀತಿಯಿಂದ. ಓಕೆ, ಸೊ ಇದು 6ನೇದು. ಕೊನೆಯದೊಂದು ಓದೋಣ. ನಿಯತಕಾಲಿಕೆಗಳು, ಪತ್ರಿಕೆ, ಪುಸ್ತಕಗಳು ಮತ್ತು ಇತರ ಬರಹಗಳನ್ನು ಪ್ರಕಟಿಸಲು ಮತ್ತು ವಿತರಿಸಲು ಮೇಲೆ ತಿಳಿಸಲಾದ ಉದ್ದೇಶಗಳನ್ನು ಸಾಧಿಸುವ ದೃಷ್ಟಿಯಿಂದ. ಹರೇ ಕೃಷ್ಣ. ಹರೇ ಕೃಷ್ಣ. BBT ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ಪ್ರಭುಪಾದವರು ಇಸ್ಕಾನ್ ಸಂಸ್ಥೆಯಿಂದ ಅದು ಒಂದು ಸೆಪರೇಟ್ ಆಗಿ ಆ ಸಂಸ್ಥೆ BBT ನ ಮಾಡಿದ್ದು ಪ್ರಭುಪಾದವರು. ಯಾಕೆ ಅಂದ್ರೆ ಅಕಸ್ಮಾತ್ ಇಸ್ಕಾನ್ ಏನಾದ್ರೂ ಕಾರಣಕ್ಕೆ ಇಷ್ಟು ಮುಂದುವರಿದಿದ್ದ ಇದ್ರೆ ಅವ್ರ ಪುಸ್ತಕಗಳಾದ್ರೂ ವಿತರಣೆ ಆಗತ್ತೆ ಅಂತ ಅಲ್ವಾ? ಸೊ ಅನ್ನೋ ಒಂದು ಭಾವದಲ್ಲಿ ಈ ಪುಸ್ತಕ ಆಮೇಲೆ ಮತ್ತೆ ನಮಗೆ ಗೊತ್ತು ಯಾವ ರೀತಿ ಪ್ರಭುಪಾದವ್ರ ಪುಸ್ತಕ ದಿನಕ್ಕೆ 2 ಗಂಟೆ 12 ಗಂಟೆಯಿಂದ 2 ಗಂಟೆವರೆಗೂ ಮಲ್ಕೊಂಡು 2 ರಿಂದ 4 ಗಂಟೆವರೆಗೂ ಆ ಪುಸ್ತಕಗಳನ್ನೆಲ್ಲ ಅವರು ಮೊದಲು ಬರಿತಾ ಇದ್ರು. ಆಮೇಲೆ ಅವರು ಅದ ವಿತರಣೆ. ಮತ್ತೆ ಪ್ರಭುಪಾದವರು ಹಲವಾರು ಕಡೆ ಹೇಳಿದ್ದಾರೆ, ನನಗೆ ನಿಜವಾಗ್ಲೂ ನನ್ನ ಹೃದಯಕ್ಕೆ ಹತ್ತಿರವಾಗಿರೋದು ಅಂತಂದ್ರೆ ಪುಸ್ತಕ ವಿತರಣೆ. ನನ್ನ ಬರ್ದಿರೋ ಭಗವದ್ಗೀತೆ ಈ ಪುಸ್ತಕ ವಿತರಣೆ ಅಂತ. ಯಾಕಂದ್ರೆ ಅವ್ರ ಗುರು ಆದ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ್ ಅವ್ರಿಗೆ ಅದು ತುಂಬಾ ಹತ್ತಿರವಾಗಿತ್ತು. ಅಂದ್ರೆ ಅವ್ರಿಗೆ ಅದು ಈ ಪುಸ್ತಕಗಳು, ನಾವ್ ಯಾರಿಗಾದ್ರೂ ಪ್ರವಚನ ಮಾಡಿದ್ರೆ 1 ಗಂಟೆ ಕಾಲ ಅವ್ರ ಜ್ಞಾಪಕ ಇಲ್ಲ, ಆದ್ರೆ ಪುಸ್ತಕನ ಅವ್ರಿಗೆ ಕೊಟ್ರೆ ಇಡೀ ಜೀವನ ಅವ್ರ ಜೊತೆ ಅವ್ರಿಗೆ ಯಾವಾಗ ಬೇಕಾದ್ರೂ ಅದು ಇದನ್ನ ಮಾಡ್ಬೋದು. ಅದ್ರನ್ನ ಓದಿ ಅವರು ಜ್ಞಾನನ ಪಡ್ಕೋಬಹುದು. ಸೊ ಹರೇ ಕೃಷ್ಣ. ಈ ಒಂದು ವಿಷಯನ ಯಾವ ತರ ಬಲರಾಮ ಈ ಜ್ಞಾನನ ಅನಂತ ಶೇಷನಾಗಿ ಈ ಗುಣಗಾನ ಮಾಡ್ತಾನೇ ಇದ್ದಾನೆ. ಭಗವಂತ ಅನಂತ ಶೇಷನಾಗಿ ಸಾವಿರಾರು ಹೆಡೆಯಲ್ಲಿ ಪ್ರಭುಪಾದ ಪುಸ್ತಕದಲ್ಲಿ ಏನಿರೋದು? ಭಗವಂತನ ಗುಣಗಾನ, ಬೇರೆ ಬೇರೆ ಭಗವಂತನ ಗುಣಗಾನ ಮತ್ತೆ ಭಗವಂತನ ಭಕ್ತರ ಗುಣಗಾನ.
ಅದನ್ನೇ ಮಾಡ್ತಾ ಇದ್ದಾರೆ. ಸೊ ಅನಂತ ಶೇಷನು ಈ ತರ ಇನ್ನು ಮುಗ್ದೇ ಇಲ್ಲ ಅಂತೆ. ಅನಾದಿ ಕಾಲದಿಂದ ಅನಂತ ಎಡೆಗಳಲ್ಲಿ ಗುಣಗಾನ ಮಾಡ್ತಾನೇ ಇದ್ದಾನೆ, ಭಗವಂತನ ಗುಣಗಾನ, ಆದ್ರೂ ಅದು ಮುಗ್ದಿಲ್ಲ. ಇದಕ್ಕೆ ಏನಪ್ಪ ಸಾಕ್ಷಿ ಅಂತಂದ್ರೆ, ಅಹಮದಾಬಾದಲ್ಲಿ ಒಬ್ರು ಪ್ರೊಫೆಸರ್ ಇದಾರಂತೆ. ಅವರು 24 ವರ್ಷ ಇದ್ದಾಗ ಅವ್ರು ಒಂದು ಧ್ಯೇಯನ, ಅವರು ಒಂದು ಲಕ್ಷ್ಯನ ಇದ್ ಮಾಡಿದ್ರಂತೆ, ಒಂದು ಸಂಕಲ್ಪನ ತಗೊಂಡ್ರಂತೆ. 1,00,000 ಜನಕ್ಕೆ ಅವರು ಸಂಸ್ಕೃತನ ಹೇಳ್ಕೊಡ್ತಾರೆ, ಮತ್ತೆ ಭಗವದ್ಗೀತೆದು ಯಾವುದೇ ಒಂದು ಅಧ್ಯಾಯನ ಅವ್ರಿಗೆ ಹೇಳ್ಕೊಡಕ್ಕೆ, ಶ್ಲೋಕಗಳನ್ನ ಹೇಳ್ಕೊಡಕ್ಕೆ ಒಂದು ಧ್ಯೇಯನ. ಇವಾಗ ಸುಮಾರು ಅವ್ರಿಗೆ 52 ಒಂದು 60 ವರ್ಷ ಇರ್ಬೋದು. ಒಂದು 65-70 ಸಾವಿರ ಜನ ಶಿಷ್ಯರನ್ನ, ಅದು ಇನ್ನು 1,00,000ಕ್ಕೆ ಒಂದು 60,000 ಜನನ ಈ ತರ ಅವರು ತಯಾರಿ. ಅವರು ಏನ್ ಹೇಳಿದ್ರಪ್ಪ ಅಂದ್ರೆ, ಇಡೀ ಪ್ರಪಂಚದಲ್ಲಿ ನಾನು ಸಂಚಾರ ಮಾಡಿ ಈ ತರ ಯಾರಿಗೆ ಈ ಒಂದು ಆಸೆ ಇದೆ, ಈ ಒಂದು ನನ್ನ ಲಕ್ಷ್ಯನ ಪೂರೈಸಕ್ಕೆ ನಾನು ಹೋದಾಗ ಹೆಚ್ಚು ನನಗೆ ಆಹ್ವಾನ ಬೀಳೋದು ಇಸ್ಕಾನ್ ಕಡೆಯಿಂದಾನೆ. ಅವರು ಏನ್ ಹೇಳಿದ್ರು ಅಂದ್ರೆ, ನಾವು ಜ್ಞಾನ ಮಾತ್ರ ನಾವು ಕೊಡ್ತಾ ಇದೀವಿ, ಆದ್ರೆ ಪ್ರಭುಪಾದವರು ವಿಜ್ಞಾನ ಅಂದ್ರೇನು, ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಪ್ರಭುಪಾದವರು ಇಸ್ಕಾನ್ನ ಒಂದು ಬರೀ ಗ್ರಂಥಾಲಯ ತರ ಅಲ್ಲ, ಅಂದ್ರೆ ಓದ್ಬೇಕು, ಜ್ಞಾನ ಬೇಕು, ಆದ್ರೆ ಜ್ಞಾನದಲ್ಲಿ ನಿಲ್ಲೇ ಇಲ್ಲ. ಜ್ಞಾನಂ ವಿಜ್ಞಾನಂ ಸಹಿತಂ ವಿಜ್ಞಾತ ಮೋಕ್ಷಯಸೇ ಶುಭಾತ್. ಕೃಷ್ಣನು ಹೇಳ್ತಾನೆ 9ನೇ ಅಧ್ಯಾಯ ರಾಜವಿದ್ಯೆ ರಾಜಗುಹ್ಯ ಅಧ್ಯಾಯದಲ್ಲಿ, ಜ್ಞಾನ ಜೊತೆ ವಿಜ್ಞಾನ ಅಂದ್ರೇನು, ಅದನ್ನ ಯಾವ ರೀತಿಲಿ ನಾನು ನನ್ನ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ ಅನ್ನೋ ಒಂದು ಭಾವನ ಇಸ್ಕಾನ್ನಲ್ಲಿ ಈ ಸಂಸ್ಥೆ ಬಲರಾಮನ ಹಲವಾರು ಈ ಒಂದು ಭಾವ, ಗುರು ತತ್ವನ ಗುರುವಾಗಿ ಏನು ಆಚಾರ್ಯರು, ಸಂಸ್ಥಾಪಕ ಆಚಾರ್ಯರಾಗಿ ಪ್ರಭುಪಾದವರು ಬಲರಾಮನ ಗುರು ತತ್ವನ ನಮ್ಗೆ ಈ ಇಸ್ಕಾನ್ ಮೂಲಕ ಇದನ್ನ ಕೊಟ್ಟು, ಹೇಗೆ ಕೋಟಿ ಬ್ರಹ್ಮಾಂಡ ಒಂದು ಸಾಸಿವೆ ಕಾಳು ತರ ಅಂತೆ ಆದಿಶೇಷನ ತಲೆ ಮೇಲೆ, ಅಷ್ಟು ಭಾರನ ಅವನಿಗೆ ಅನ್ಸೋದೇ ಇಲ್ವಂತೆ. ಯಾಕೆ ಆ ಭಾರ ಅವನ್ಗೆ ಅನ್ಸೋದೇ ಇಲ್ಲ ಅಂದ್ರೆ, ಅಷ್ಟು ಅವನು ಭಗವಂತನ ಗುಣಗಾನದಲ್ಲಿ ಮಗ್ನನಾಗಿ ಹೋಗಿದ್ದಾನಂತ ಆದಿಶೇಷ. ಸೊ ಅದಕ್ಕೆ ಬಲರಾಮನ ಇನ್ನೊಂದು ವಿಸ್ತಾರ ತಾನೆ, ಅದಕ್ಕೆ ಆದಿಶೇಷನ ಬಗ್ಗೆ. ಸೊ ಆ ಒಂದು ಭಾರ, ಭೂಭಾರ, ಒಂದು ಭೂಭಾರ ಅಲ್ಲ, ಅನಂತ ಕೋಟಿ ಭೂಭಾರ ಅವನಿಗೆ ಆ ಭಾರನೇ ಅನ್ನಿಸ್ತಾ ಇಲ್ಲ. ಯಾಕೆ ಅಂದ್ರೆ ಸದಾ ಕಾಲ ಭಗವಂತನ ಧ್ಯಾನ ಮಾಡ್ತಾ ಇದ್ದಾನೆ. ಅದೇ ತರ ಶ್ರೀಲ ಪ್ರಭುಪಾದವರು ಸದಾ ಕಾಲ ಅವರ ಗುರು ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ್ ಮತ್ತೆ ಕೃಷ್ಣನ ಇದನ್ನ ಮಾಡ್ತಾ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಅಂತ ಬಲರಾಮನ ಒಂದು ದಯೆ, ಮತ್ತೆ ಒಂದು ಈ ಕೃಷ್ಣನ ನಾಮ ರೂಪ ಗುಣ ಲೀಲಾನ ಇಡೀ ಪ್ರಪಂಚಕ್ಕೆ ಹಂಚಿ, ಇಡೀ ಪ್ರಪಂಚನೇ ಈ ಒಂದು ಇಸ್ಕಾನ್ ಸಂಸ್ಥೆ ಅಂದ್ರೆ ಏನದು ಒಂದು ಎಲ್ಲ ಏನದು ವೈಷ್ಣವ ನಮಿತ ಸಂಭವ ಬರ್ತಾ ಇದೆ ಅಲ್ಲ, ಜಗತ್ತೇ ಇಡೀ ಎಲ್ಲ ವೈಷ್ಣವ ಅಂತ ಏನೋ ಒಂದು ಇದು ಬರುತ್ತಲ್ಲ, ನಂಗೆ ಐ ಆಮ್ ಫರ್ಗೆಟಿಂಗ್ ದಟ್. ಸೊ ಆ ತರ ಇಡೀ ಪ್ರಪಂಚನೇ ಒಂದು ಕಡೆ, ಎಲ್ಲಾರು ಒಂದು ವೈಕುಂಠ ಒಂದು ಎಕ್ಸ್ಪೀರಿಯನ್ಸ್ ಒಂದು ಯಾವ ತರ ಇರುತ್ತೆ ಅಂತ ಪ್ರಭುಪಾದವರು ಈ ಸಂಸ್ಥೆನ ನಮ್ಗೆಲ್ಲ ತುಂಬಾ ಕೃಪೆಯಿಂದ ಕೊಟ್ಟು ಏನು ಬಲರಾಮನ ತತ್ವ ಇದೆ, ಗುರುವಾಗಿ ಸೇವೆ ಮಾಡೋ ಒಂದು ಭಾವ ಇರ್ಬೋದು, ದಯೆ ಭಾವ ಇರ್ಬೋದು, ಪ್ರಭುಪಾದವರು ನಮ್ಗೆ ಕೊಟ್ಟಿದ್ದಾರೆ. ಇಲ್ಲಿಗೆ ಇವತ್ತಿನ ಒಂದು ಈ ಕ್ಲಾಸ್ಗೆ ವಿರಾಮ. ಕನ್ನಡ ಹೇಳುವಾಗ ಸ್ವಲ್ಪ ಅಡೆತಡೆ ಜಾಸ್ತಿ ಹೆಚ್ಚಾಗತ್ತೆ, ಅದಕ್ಕೆ ನಿಮ್ಮಲ್ಲಿ ನನ್ನ ಕ್ಷಮಾಪಣೆ. ಆದ್ರೆ ಸೇವೆಯನ್ನು ಅದು ಬಲರಾಮನ ಬಗ್ಗೆ, ಬಲರಾಮ ಜಯಂತಿ ಬರ್ತಾ ಇದೆ ಅನ್ನೋ ಒಂದು ಇದರಲ್ಲಿ ಇದನ್ನ ಒಪ್ಕೊಂಡೆ. ದಯವಿಟ್ಟು ನನ್ನ ಕನ್ನಡ ಸ್ವಲ್ಪ ಇದಕ್ಕೆ ನಿಮ್ಮಲ್ಲೆಲ್ಲ ಪ್ರಾರ್ಥನೆ, ನಿಮ್ಗೆ ಪ್ರಾರ್ಥನೆ ಮಾಡಿ ಈ ತರ
ನನ್ನ ಸೇವೆನ ಇನ್ನಿಷ್ಟು ಹೆಚ್ಚು ಆ ಇನ್ನು ಒಳ್ಳೆ ಭಾವದಲ್ಲಿ ಮತ್ತೆ ಮಾಡಕ್ಕೆ ನಮ್ಮ ಗುರುಗಳಿಗೆ ಮಾಡಕ್ಕೆ ಅಂತ ನಿಮ್ಮಲ್ಲಿ ಪ್ರಾರ್ಥನೆ. ಎಲ್ಲರಿಗೂ ಕೃತಜ್ಞತೆಗಳು. ಇಷ್ಟು ಹೊತ್ತು ನನಗೆ ಮಾತಾಡಕ್ ಅವಕಾಶ ಕೊಟ್ಟಿದ್ದಲ್ದೆ ನೀವೆಲ್ಲ ಕೇಳಿದ್ದಕ್ಕೆ ನನ್ನ ಹೃದಯಪೂರ್ವ ವಂದನೆಗಳು. ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ದಂಡ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ತುಂಬಾ ಸೊಗಸಾಗಿ ಅತ್ಯದ್ಭುತವಾಗಿತ್ತು ಮಾತಾಜಿ. ನಮ್ಗೆ ಅದು 7 ಧ್ಯೇಯಗಳು ಏನು ಪ್ರಭುಪಾದರು ಕೊಟ್ಟಿದ್ದಾರೆ, ಇಸ್ಕಾನ್ ಮಿಷನ್ ಧ್ಯೇಯಗಳು, ಅದಕ್ಕೂ ಬಲರಾಮನ್ಗೂ ಇಷ್ಟು ಸ್ವಾರಸ್ಯವಾಗಿ ಸಂಬಂಧ ಇದೆ ಅಂತ ಎಷ್ಟು ಚೆನ್ನಾಗಿ ತಾವು ತಿಳಿಸ್ಕೊಟ್ರಿ ಮಾತಾಜಿ. ಅದು ಡಾಟ್ಸ್ ಎಲ್ಲ ಇವಾಗ ನಾನು ಕರೆಕ್ಟ್ ಆಗಿ ಅದು ಜೋಡಣೆ ಮಾಡೋದಕ್ಕೆ ಸಾಧ್ಯ ಆಯ್ತು. ಇಷ್ಟು ದಿವಸ ನಾವು ಅದು ಎಷ್ಟೊಂದು ಇದೆಲ್ಲ ಮಾಡಿಸ್ತೀವಿ, ಇನಿಸಿಯೇಷನ್ ಆಕ್ಸೆಪ್ಟೆನ್ಸ್ ಓತ್ ಎಲ್ಲ ಮಾಡಿಸ್ತೀವಿ ಮಾತಾಜಿ, ಬಟ್ ಅದು ಇದುವರೆಗೂ ಅದ್ರದ್ದು ಅರ್ಥ ತಿಳಿದಿರ್ಲಿಲ್ಲ. ಈಗ ತಾವು ಹೇಳಿದ್ಮೇಲೆ ಅದ್ರದ್ದು ಅರ್ಥ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು. ಸೊ ಬಲರಾಮನ ಜೋಡಣೆ, ನಿತ್ಯಾನಂದ ಮಹಾಪ್ರಭುಗಳ ಜೋಡಣೆ ತುಂಬಾ ಸೊಗಸಾಗಿ ಮೂಡಿ ಬಂತು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಸ್ವಲ್ಪ ಪ್ರಶ್ನೆಗಳೇನಾದ್ರೂ ಇದ್ರೆ ತಗೋಬೋದಲ್ಲ ಮಾತಾಜಿ, ಅಥವಾ ಏನಾದ್ರು ಕಾಮೆಂಟ್ಸ್ ಇತ್ತು ಅಂದ್ರೆ ತಗೋಬೋದಲ್ಲ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಬಲರಾಮ ಕಥೆಗೂ ಈ ನಮ್ಮ 7 ಧ್ಯೇಯಗಳಿಗೂ ಈ ರೀತಿಯ ಸಂಬಂಧ ಇದೆ ಅನ್ನೋದನ್ನ ನಾನು ಈಗ ಚಂಪಾ ಮಾತಾಜಿಯವರು ಹೇಳ್ದಾಗೆ ಇಷ್ಟು ಕನೆಕ್ಷನ್ ಇದೆ, ಅದನ್ನ ಇಷ್ಟು ವಿವರವಾಗಿ ಸುಂದರವಾಗಿ ನೀವು ವರ್ಣಿಸಿದ್ರಿ ಅಂದ್ರೆ ಐ ಕಾಂಟ್ ಇವನ್ ಇಮ್ಯಾಜಿನ್. ನಾನು ಒಂದು ರಿಯಲೈಸೇಷನ್ ನ ಜಸ್ಟ್ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ನಾನು ಯಾವಾಗ್ಲೂ ಚಂಪಾ ಮಾತಾಜಿಯವ್ರನ್ನ ಒಂದು ವಿಶೇಷ ಕಾರ್ಯಕ್ರಮಕ್ಕಂತ ಇಟ್ಟಿರ್ತೀನಿ ಯಾವಾಗ್ಲೂ ಕಾಂಪೇರಿಂಗ್. ಈ 7 ಇದು ನನ್ನಲ್ಲಿ ಕನ್ನಡದಲ್ಲಿ ನನ್ನ ಹತ್ರ ಇಲ್ಲ, ಗೂಗಲ್ ಅಲ್ಲಿ ಸರ್ಚ್ ಮಾಡದೆ ಇಲ್ಲ. ನಾನು ಏನ್ ಮಾಡೋದಂತೆ ಎನಿವೇ ಚಂಪಾಗೂ ಗೊತ್ತಿರಬಹುದಾ ಅಂತ ನೋಡಿದ್ರೆ ಹೌದು, ಶಿ ವಾಸ್ ಹ್ಯಾವಿಂಗ್ ದಟ್ ಇನ್ ಕನ್ನಡ. ನಾನದೇ ಮೈ ಗಾಡ್, ಭಗವಂತ ಹೇಗೆ ಈ ಡಿವೈನ್ ಅರೇಂಜ್ಮೆಂಟ್ ಅನ್ನೋದು ಹೇಗ್ ಮಾಡ್ತಾರೆ ಅಂತ. ಸೊ ಅಲ್ಲಿಗೆ ನಂಗೆ ಒಂಥರ ದೇವರ ನೋಡಿದಾಗ ನಂಗೆ ಇಷ್ಟ ಅನಿಸ್ತು. ಯಪ್ಪ ಎಷ್ಟು ಸುಂದರವಾಗಿ ಅದನ್ನ ನೀಟಾಗಿ ಡಿಸೈನ್ ಮಾಡ್ಬಿಟ್ಟಿದ್ದಾರೆ ಮಾತಾಜಿಯವರು. ಇದೇ ಕ್ಲಾಸ್ ಮಾಡೋದು, ಅಂಡ್ ಚಂಪಾ ಶುಡ್ ಹ್ಯಾವ್ ದಟ್. ಶಿ ಹ್ಯಾಸ್ ದಟ್. So it's really wondering how it happens ಅಂತ. So I just wanted to share ಮಾತಾಜಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಕ್ಲಾಸ್. ಮತ್ತೆ ನೀವು ಈ ರೀತಿ ನಮ್ಗೆ ಅವಾಗವಾಗ ಬಂದು ಕ್ಲಾಸ್ ಗಳನ್ನ ಕೊಡ್ತಾ ಇರಿ ಮಾತಾಜಿ, ನಿಮ್ಗೆ ಬಿಡುವಾದಾಗ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಪ್ರಶ್ನೆ ಇತ್ತು ಅಂದ್ರೆ ದಯವಿಟ್ಟು ಕೇಳ್ಬೋದು, ಮಾತಾಜಿಯವರಿದ್ದಾರೆ. ಹಾಗೆ ಸುಭಾಷಿಣಿ ರಾಧೆ ದೇವಿದಾಸಿ ಮಾತಾಜಿಯವರು, ಮೈಸೂರು. ಹರಿ ಬೋಲ್. ದಂಡವತ್ ಪ್ರಣಾಮ್ ಟು ಎವ್ರಿವನ್. ಹರೇ ಕೃಷ್ಣ ಮಾತಾಜಿ. ಹರಿ ಕೃಷ್ಣ. ಪೂರ್ಣನಂದಿನಿ ಮಾತಾಜಿ, ದಂಡವತ್ ಪ್ರಣಾಮ್. ಮಾತಾಜಿನ ನಾನು 2010 ಇಂದ ನೋಡ್ತಾ ಇದ್ದೀನಿ, ಅಂಡ್ ಶಿ ಹ್ಯಾಸ್ ಗ್ರೋನ್ ಸೋ ವೆಲ್. ಅಂದ್ರೆ ಮೊದ್ಲು ಹೇಗಿದ್ರೋ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಇನ್ನೂ ಬೋಧನೆ ಮಾಡುವಂತ ಶಕ್ತಿ ಗಳಿಸ್ಕೊಂಡಿದ್ದಾರೆ ಮಾತಾಜಿ. ಯಾಕೆಂದ್ರೆ ಅವರು ಮಾಡ್ತಾ ಇರೋಂತ ಸೇವೆ, ಮತ್ತೆ ಪ್ರಭುಜಿ ಜೊತೆ ಸೇರ್ಕೊಂಡು ಅವರು ಒಂದು ಮಕ್ಕಳಿಗೆಲ್ಲ ಯೂತ್ ಕ್ಲಾಸ್ಗೆ ಎಲ್ಲ ಮಾಡ್ತಾ ಇರೋಂತ ಸೇವೆಗಳೆಲ್ಲ. ಇಲ್ಲೂ ಮಾತಾಜಿ ಮೈಸೂರ್ಗೆ ಪ್ರಭುಜಿ ಮಾತಾಜಿ ಇಬ್ರು ಬರೋರು. ಅವಾಗ ಯೂತ್ಗೆ ಕಾಲೇಜ್ಗೆಲ್ಲ ಹೋಗಿ ಪಾಪ ಉತ್ಕರ್ಷಿಣಿ ಮಾತಾಜಿ ಎಲ್ಲ ಅರೇಂಜ್ ಮಾಡೋರು. ನಾವುಗಳು ಮಾತಾಜಿ ಜೊತೆ ಹೋಗ್ತಿದ್ವಿ ಅಷ್ಟೇ. ಬಟ್ ಆವಾಗ ಎಷ್ಟು ಚೆನ್ನಾಗಿ ಮಾಡ್ತಿದ್ರಿ ಮಾತಾಜಿ, ನೀವ್ ಯೂತ್ ಅನ್ನ ಅಟ್ರಾಕ್ಟ್ ಮಾಡಿ ಮಾತಾಡೋ ಹಾಗೆ. ಇವಾಗ್ಲೂ ಅದಕ್ಕಿಂತ 100ರಷ್ಟು ನನಗೆ ತುಂಬಾ ಸಂತೋಷ ಆಗ್ತಿದೆ. ನೀವ್ ಅಷ್ಟು ಚೆನ್ನಾಗಿ ಮಾಡ್ತಿದ್ದೀರಾ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮ್ಮನ್ ಮರೆಯಕ್ ಸಾಧ್ಯನೇ ಇಲ್ಲ. ಊಮ್ ಟು ಟೂಮ್ ಅಂತ ಹೆಂಗ್ ಹೇಳಿದ್ರಿ ನೀವು. ಸೋ ನೈಸ್ ಅನಾಲಿಸಿಸ್ ಮಾತಾಜಿ, ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಬಂದು ನೀವು ನಮ್ಗೆ ಜ್ಞಾನವನ್ನು ಕೊಡ್ತಾ ಇರ್ಬೇಕು, ನಮ್ಗೂ ಶಕ್ತಿಯನ್ನು ತುಂಬಿಸ್ಬೇಕು ಅಂತ ಕೇಳ್ಕೊತೀನಿ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಎಷ್ಟು ಸೀನಿಯರ್ ಮಾತಾಜಿ ಸುಭಾಷಿಣಿ ಮಾತಾಜಿ. ಅವರಿಂದ ಅದೇ ನಾವು ಎಷ್ಟು ನಮ್ರವಾಗಿ ನನ್ನನ್ನ ಹೊಗಳ್ತಾ ಇದ್ದಾರೆ. ಮತ್ತೆ ನೀವು ಆಲ್ ಗ್ಲೋರೀಸ್ ಟು ಹಿಸ್ ಗ್ರೇಸ್ ರಾಧಾ ಗೋಪಿನಾಥ್ ಪ್ರಭು. ಅವರ ಒಂದು ಪ್ರವಚನದಿಂದ ಅದೇ ನಾನು ಕೇಳಿದಾಗ ಹೆಂಗೆಪ್ಪ ಕನೆಕ್ಷನ್ ಅಂತ ಕೇಳಿ, ಸೊ ಐ ಥಾಟ್ ಬಲರಾಮನ ಲೀಲೆ ನೀವೇ ಚರ್ಚೆ ಮಾಡ್ತಾರೆ. ಸೊ ಇದರಿಂದ ನಮ್ಗೆ ಪ್ರಭುಪಾದವರು ಧ್ಯೇಯನ ಇನ್ನಿಷ್ಟು ನಮ್ಗೆ ಒಂದು ಫೋಕಸ್ ಆಗತ್ತೆ ನಮ್ಮ ಸಾಧನೆಯಲ್ಲಿ ಅಂತ ಅನ್ಕೊಂಡು ಐ ಥಾಟ್ ಐ ವಿಲ್ ರಿಪೀಟ್ ದಿಸ್. ಥ್ಯಾಂಕ್ ಯು ಸುಭಾಷಿಣಿ ಮಾತಾಜಿ. ತುಂಬಾ ಸರಳವಾಗಿ, ತುಂಬಾ ನಿರ್ಗಳವಾಗಿ ಹೇಳಿದ್ರಿ ಮಾತಾಜಿ. ಇಟ್ ವಾಸ್ ಸೋ ನೈಸ್ ಹಿಯರಿಂಗ್ ಟು ಯುವರ್ ಲೆಕ್ಚರ್ ಮಾತಾಜಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ, ಇದು ರೆಕಾರ್ಡ್ ಕಳಿಸ್ರಿ ಮಾತಾಜಿ. ಇನ್ನೊಂದ್ಸರಕ್ಕೆ ಇನ್ನೊಮ್ಮೆ ಕೇಳ್ಬೇಕು ಅನ್ಸುತ್ತೆ. ಹರೇ ಕೃಷ್ಣ ಹರೇ ಮಾತಾಜಿ. ಸಾರಿ ಮಲ್ಲಮ್ಮ ಮಾತಾಜಿ, ರೆಕಾರ್ಡಿಂಗ್ ಯೂಟ್ಯೂಬ್ ಅಪ್ಲೋಡ್ ಮಾಡಿ ನಾನು ಲಿಂಕ್ ಕಳಿಸ್ತೀನಿ ಮಾತಾಜಿ. ಹಾ ಸರಿ ಮಾತಾಜಿ, ಓಕೆ, ಥ್ಯಾಂಕ್ ಯು ಮಾತಾಜಿ. ಹಾ ಧನ್ಯವಾದ. ಮಾತಾಜಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಪ್ರಭುಪಾದರ ಧ್ಯೇಯಗಳನ್ನ ಹೀಗೆ ಅದು ಮಾತಾಜಿ ಹೇಳ್ದಂಗೆ ಇದು ಕನೆಕ್ಟ್ ಆಗುತ್ತೆ ಅಂತ ನಿಜ ಖಂಡಿತ ನಮ್ಗೆ ಇದು ಅನ್ಸೇ ಇರ್ಲಿಲ್ಲ ಮಾತಾಜಿ. ಎಷ್ಟು ಚೆನ್ನಾಗಿ ನೀವು ಒಂದೊಂದು ಧ್ಯೇಯಕ್ಕೂ ಒಂದೊಂದು ಇದನ್ನಾಗಿ ಹೇಳಿದ್ರಿ. ಎಷ್ಟು ಅರ್ಥಗರ್ಭಿತವಾಗಿತ್ತು ಅಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ. ಇವತ್ತಿನ ಕ್ಲಾಸ್ ತುಂಬಾನೇ ಚೆನ್ನಾಗಿತ್ತು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪ್ರಭುಪಾದರು ನಮ್ಗೆ ಎಷ್ಟು ಧ್ಯೇಯಗಳನ್ನ ಕೊಟ್ಟಿದ್ದಾರೆ, ನೀವು ಅಷ್ಟೊಂದು ಚೆನ್ನಾಗೂ ಹೇಳಿದ್ರ ಮಾತಾಜಿ. ಇದನ್ನ ಹೆಂಗೆ ಅಳವಡಿಸ್ಕೊಳ್ಳೋದ್ರಲ್ಲಿ ಇದೆ ಮಾತಾಜಿ. ನಾವು ಅಷ್ಟು ಚೆನ್ನಾಗಿ ಹೇಳಿದ್ರೆ ಮಾತಾಜಿ. ತುಂಬಾ ತುಂಬಾ ಥ್ಯಾಂಕ್ ಯು ಮಾತಾಜಿ. ಹರೇ ಗ್ಲೋರೀಸ್ ಕೃಷ್ಣ. ಟು ಶ್ರೀಲ ಪ್ರಭುಪಾದ. ಮತ್ತೆ ಇನ್ಯಾರ್ದಾದ್ರೂ ಪ್ರಶ್ನೆಗಳಿತ್ತು ಅಂದ್ರೆ ದಯವಿಟ್ಟು ಕೇಳಬಹುದು. ಹರೇ ಕೃಷ್ಣ. ಎನಿ ಕಮೆಂಟ್ಸ್, ಎನಿ ಅಡಿಷನ್ಸ್? ಸೊ ಏನು ಪ್ರಶ್ನೆಗಳಿಲ್ಲ ಅಂತ ಅನ್ಸುತ್ತೆ ಮಾತಾಜಿ. ನೋ ಮೋರ್ ಕ್ವೆಶ್ಚನ್ಸ್, ನೋ ಕಮೆಂಟ್ಸ್. ಎಲ್ಲರಿಗೂ ತುಂಬಾ ನೀಟಾಗಿ ಚೆನ್ನಾಗಿ ಅರ್ಥ ಆಗೋ ತರ ಸರಳವಾಗಿ ಹೇಳ್ಕೊಟ್ರಿ ಮಾತಾಜಿ ತಾವು. So, ಇದೇ ರೀತಿ ತಾವು ಮತ್ತೆ ಮತ್ತೆ ಪದೇ ಪದೇ ನಮ್ಮ ಒಂದು ಗೋಪಿಸೇನಾ ಸತ್ಸಂಗಕ್ಕೆ ಬರ್ಬೇಕು. ದಯವಿಟ್ಟು ನಮ್ಗೆ ಇನ್ನೂ ಜ್ಞಾನಾರ್ಜನೆಯನ್ನ ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ತಮ್ಮಲ್ಲಿ, ದಯವಿಟ್ಟು. ಹರೇ ಕೃಷ್ಣ. ಕೃಷ್ಣನ ಇಚ್ಛೆ ಇದ್ರೆ ಥ್ಯಾಂಕ್ಸ್ ಟು ಹರ್ ಗ್ರೇಸ್ ಮಾಲಿನಿ ಮಾತಾಜಿ, ಜೈ. ಇದಕ್ಕೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಟು ಹರ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ. ಹರೇ ಕೃಷ್ಣ. ಸೊ ನಮ್ಮ ಮುಂದಿನ ಕಾರ್ಯಕ್ರಮ ಚಂಪಾ ಮಾತಾಜಿ, ಒಂದ್ ನಿಮಿಷ ಮಾತಾಜಿ. ಯಾರು ಹೊಸಬ್ರು ಜಾಯಿನ್ ಆಗಿದ್ರೆ ಇವತ್ತು ದಯವಿಟ್ಟು ನಿಮ್ ಹ್ಯಾಂಡ್ ರೈಸ್ ಮಾಡಿ, ಅಥವಾ ಅನ್ಮ್ಯೂಟ್ ಮಾಡ್ಕೊಂಡು ಕೂಡ ಹೇಳ್ಬೋದು. ಹರೇ ಕೃಷ್ಣ. ಮೋಸ್ಟ್ಲಿ ಯಾರು ಇಲ್ಲ ಅನ್ಸುತ್ತೆ. ಕಂಟಿನ್ಯೂ ಮಾಡಿ. ಸೊ ಹರೇ ಕೃಷ್ಣ. ಮಾರೇ ಕೃಷ್ಣ ರಾಖೆ ಕೃಷ್ಣ ಮಾರೇಕೆ. ಸೊ ನಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ಕೃಷ್ಣನ ಒಂದು ಅವನು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬಹುದು. ಅವನು ಒಂದು ಹುಲ್ ಕಡೆ ಕೂಡ ಅವನ ಆಜ್ಞೆ ಇಲ್ದಂತೆ ಈ ಕಡೆಯಿಂದ ಆ ಕಡೆ ಮೂವ್ ಆಗೋದಿಲ್ಲ ಅಂತ ನಿಮ್ಮೆಲ್ರಿಗೂ ಗೊತ್ತಿರೋ ಅಂತ ವಿಷಯ. ಸೊ ಇದನ್ನ ಸುಂದರವಾಗಿ ಮಾತಾಜಿ ಅವರು ನಮ್ಗೆ ಎಷ್ಟು ಸುಲಭವಾಗಿ ಹೇಳ್ಕೊಟ್ರು. ಸರಳವಾಗಿತ್ತು, ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ನಮ್ಗೆ. ಕೃಷ್ಣ ದೇವೋತ್ತಮ ಪರಮ ಪುರುಷ, ಅವನನ್ನ ಬಿಟ್ಟು ನಾವು ಬೇರೆ ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಶ್ರೀಲ ಹರಿದಾಸ್ ಠಾಕೂರ್ ಅವರು ಕೂಡ ಅಷ್ಟೇನೆ. ಅವ್ರಿಗೆ 22 ಮಾರ್ಕೆಟ್ ಪ್ಲೇಸ್ ಗಳಲ್ಲಿ ಹೊಡಿಬೇಕು ಅಂತ ಒಂದು ಅವನು ಕಾಜಿ ಇದ್ನೆಲ್ಲ ಅವನು ಆಜ್ಞೆ ಮಾಡಿದ್ನಂತೆ. ಯಾಕಂದ್ರೆ ಏನಕ್ಕೋಸ್ಕರ ಹರಿನಾಮ ತಗೊಳ್ತಾ ಇದ್ದಾರೆ ಅಂತ. ಸೊ ಎಂಥ ಅನ್ಯಾಯ ನೋಡಿ ಅದು. ಆಗ ಹರಿದಾಸ್ ಠಾಕೂರ್ಗೆ ಹೊಡೆದ್ರಂತೆ. 22 ಮಾರ್ಕೆಟ್ ಪ್ಲೇಸ್ ಗಳಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಸದೆ ಬಡದ್ರಂತೆ. ಆದ್ರೂನು ಅವರು ಯಾವುದೇ ರೀತಿಯಲ್ಲಿ ತಾವು ತಮ್ಮ ಭಕ್ತಿಯನ್ನ ಬಿಡಲಿಲ್ಲ, ಹರಿನಾಮವನ್ನ ಬಿಡಲಿಲ್ಲ. ಯಾವುದೇ ಕಾರಣಕ್ಕೂ ಅದನ್ನ ಬಿಡ್ಲಿಲ್ವಂತೆ. ಆಮೇಲೆ ನೋಡಿದ್ರೆ ಚೈತನ್ಯ ಮಹಾಪ್ರಭುಗಳು ಅವ್ರು ಭೇಟಿ ಆದ್ರಂತೆ. ಭೇಟಿ ಆಗ್ಬಿಟ್ಟು ಕೇಳ್ದಾಗ, ನಿಮ್ಗೆ ಇಲ್ಲಿ ಈ ತರ 22 ಮಾರ್ಕೆಟ್ ಪ್ಲೇಸ್ ಗಳಲ್ಲಿ ಹೊಡೆದ್ರಲ್ಲ, ನಿಮ್ಗೆ ಅದು ನೋವು ಅನ್ನಿಸ್ಲೇ ಇಲ್ವಾ, ನಿಮ್ಗೆ ಏನು ಅನ್ನಿಸ್ಲಿಲ್ವಾ ಅಂತ ಹರಿದಾಸ್ ಠಾಕೂರ್ಗೆ ಕೇಳಿದ್ರಂತೆ. ಅದಕ್ಕೆ ಶ್ರೀಲ ಹರಿದಾಸ್ ಠಾಕೂರ್ ಹೇಳಿದ್ರಂತೆ, ನಾನು ನಿನ್ನ ಒಂದು ಸ್ಮರಣೆ ಮಾಡ್ತಾ ಇದ್ದೆ, ಭಗವಂತನ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ನಾನು ಜಪ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ನನಗೆ ಯಾರು ಹೊಡೆದ್ರು ಗೊತ್ತಾಗ್ಲಿಲ್ಲ, ಯಾವ ನೋವು ಗೊತ್ತಾಗ್ಲಿಲ್ಲ, ಏನೂ ಆಗ್ಲಿಲ್ಲ ನನಗೆ ಅಂತ ಹೇಳಿದ್ರಂತೆ ಅವರು. ಆಗ ಚೈತನ್ಯ ಮಹಾಪ್ರಭುಗಳು ತಮ್ಮ ಒಂದು ಏನವರು ಉತ್ತರಿಯ ಹೊದ್ಕೊಂಡಿದ್ರಲ್ಲ ಅದನ್ನ ತೆಗೆದ್ಬಿಟ್ಟು ತೋರ್ಸಿದ್ರಂತೆ. ಅವರ ಬೆನ್ನ ಮೇಲೆ ಆ ಪೆಟ್ಟುಗಳೆಲ್ಲ ಬಿದ್ದಿತ್ತಂತೆ. ಯಾರು ಶ್ರೀಲ ಹರಿದಾಸ್ ಠಾಕೂರ್ಗೆ ಹೊಡೆದಿರುವಂತ ಪೆಟ್ಟುಗಳು ಚೈತನ್ಯ ಮಹಾಪ್ರಭುಗಳ ಬೆನ್ನ ಮೇಲೆ ಬಿದ್ದಿತ್ತಂತೆ. ಅವಾಗ ಅವ್ರು ಹೇಳಿದ್ರಂತೆ, ನೀನು ನನ್ನ ಸ್ಮರಣೆ ಮಾಡ್ತಾ ಇದ್ದೆ ಅಲ್ವಾ, ಆ ಪೆಟ್ಟೆಲ್ಲ ನಾನ್ ತಗೊಂಡೆ, ಭಗವಂತ ತಗೊಂಡ್ಬಿಟ್ನಂತೆ ಅದನ್ನ. ಸೊ ಹರಿದಾಸ್ ಠಾಕೂರ್ ಅವ್ರಿಗೆ ಆ ಪೆಟ್ಟು ಬಿದ್ದಿಲ್ಲ. ಅವ್ರು ಅಂದ್ರೆ ಕಣ್ಣು ಕಾಣೋರ್ಗೆ ಅದು ಪೆಟ್ಟು ಬಿದ್ದಂಗೆ ಕಾಣಿಸ್ತಾ ಇತ್ತು ಹೊರತು ಅವ್ರಿಗೆ ಯಾವುದೇ ರೀತಿಯ ಆದಂತ ಆಂತರ್ಯದ ಒಂದು ನೋವಾಗ್ಲಿ ಅಥವಾ ಬಹಿರಂಗವಾದ ಒಂದು ನೋವಾಗ್ಲಿ ಅವ್ರಿಗೆ ಗೊತ್ತಾಗ್ಲಿಲ್ಲಂತೆ. ಸೊ ಇದು ಶ್ರೀ ಹರಿದಾಸ್ ಠಾಕೂರ್ ನಾವು ಜಪ ಮಾಡೋವಾಗ
ಶ್ರೀಲ ಹರಿದಾಸ್ ಠಾಕೂರ್ ಕಿ ಜೈ ಅನ್ಬಿಟ್ಟು ಶುರು ಮಾಡ್ಬೇಕು ಅಂತ ಗುರು ಮಹಾರಾಜ್ ನಮ್ಮ ಗುರುಗಳೆಲ್ಲ ಹೇಳ್ತಾರೆ, ಶಿಕ್ಷಾ ಗುರುಗಳೆಲ್ಲ ಹೇಳ್ತಾರೆ. ಯಾಕಂದ್ರೆ ನಮ್ ಜಪ ಚೆನ್ನಾಗಾಗತ್ತೆ ಅಂತ. ಸೊ ದಯವಿಟ್ಟು ಎಲ್ಲರಲ್ಲೂ ಕಳಕಳಿಯ ಪ್ರಾರ್ಥನೆ, ಇನ್ಮೇಲಿಂದ ತಾವೆಲ್ಲ ಜಪ ಮಾಡುವಾಗ ಶ್ರೀಲ ಹರಿದಾಸ್ ಠಾಕೂರ್ ಕಿ ಜೈ ಅಂತ ಒಂದ್ ಮಾತು ಹೇಳ್ಬಿಟ್ಟು, ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕೂರ್ ಕಿ ಜೈ ಹೇಳ್ಬಿಟ್ಟು ಶುರು ಮಾಡೋಣ ನಮ್ಮ ಜಪವನ್ನ. ಸೊ ಹಾಗಾಗಿ ಅದು ಸುಲಲಿತವಾಗಿ ನಡೆಯುತ್ತೆ. ಯಾವುದೇ ರೀತಿಯ ಒಂದು ಮಾಯೆಯ ಒಂದು ಪ್ರಭಾವ ಅದ್ರ ಮೇಲೆ ಬೀರೋದಿಲ್ಲ. ಸೊ ಇದೊಂದು ನಾನ್ ತಿಳಿದಂತಹ ಮಾತು, ನಮ್ಮ ಶಿಕ್ಷಾ ಗುರುಗಳಿಂದ ಕಲ್ತಂತಹ ಒಂದು ವಿಷಯ. ಇದನ್ನ ತಮ್ಮಲ್ಲಿ ಶೇರ್ ಮಾಡ್ಕೋಬೇಕಂತ ನನ್ಗೆ ತುಂಬಾ ಆಸೆ ಆಯ್ತು. ಹರೇ ಕೃಷ್ಣ. ಸೊ ನಾವು ಈಗ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇವತ್ತಿನ ಒಂದು ಸಾರಿ ಕೊನೆಯ ಪ್ರೋಗ್ರಾಮ್ ಆದಂತ ನಾವು ನರಸಿಂಹ ಭಜನೆ, ನರಸಿಂಹ ಆರತಿ. ಸೊ ನಾವ್ ಏನೇ ಒಂದು ಪ್ರೋಗ್ರಾಮ್ ನಡೆಯಬೇಕಾದ್ರೆ ಅಥವಾ ಕೊನೆಯದಾಗಿ ನಾವು ನರಸಿಂಹ ಭಜನೆಯನ್ನ ಹಾಡ್ತೀವಿ. ಇದನ್ನ ಹಾಡೋದಿಕ್ಕೆ ನಮ್ಮ ಭಕ್ತಿನ್ ದೇವಿ ಮಾತಾಜಿಯವರು ಬರ್ಲಿದ್ದಾರೆ. ಮಾತಾಜಿಯವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯವರು. ದೇವಿ ಮಾತಾಜಿಯವರು ಸುಮಾರು ಒಂದು ದಶಕದಿಂದ ಕೃಷ್ಣ ಭಾವನಾಮೃತದಲ್ಲಿ ದೇವಸ್ಥಾನದಲ್ಲಿ ಎಲ್ಲಾ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಇಂಥ ಸೇವೆ ಅಂತ ಸೇವೆ ಅಂತ ಏನೂ ಇಲ್ಲ. ಪ್ರತಿಯೊಂದು ಸೇವೆಯಲ್ಲೂ ಅವರು ಅತ್ಯಂತ ವಿನಮ್ರರಾಗಿ ಮತ್ತು ಅದೇ ತರಹ ಬಹಳ ಉತ್ಸಾಹದಿಂದ ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ಮಾತಾಜಿಯವರು ನಮ್ಮ ನರಸಿಂಹ ದೇವನ ಒಂದು ಭಜನೆಯನ್ನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಓವರ್ ಟು ಯು ಮಾತಾಜಿ. ಭಕ್ತಿನ್ ದೇವಿ ಮಾತಾಜಿ ಅವರು. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ರಾಧೆ ರಾಧೆ. ರಾಧೆ ರಾಧೆ. ಸ್ಟಾರ್ಟ್ ಮಾಡ್ಬೋದು ಮಾತಾಜಿ, ಖಂಡಿತ. ಎಸ್ ಅದೇ ದಯವಿಟ್ಟು ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಮಾತಾಜಿ. ಓಕೆ ಮಾತಾಜಿ. ಶ್ರೀ ನರಸಿಂಹ ಜೈ ನರಸಿಂಹ, ಜೈ ಜೈ ನರಸಿಂಹ. ಪ್ರಹ್ಲಾದೇಶಾಂ ಜಯ ಪದ್ಮ, ಮುಖ ಪದ್ಮ ಭೃಂಗ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದನಾದದಾಯಿನಿ, ಪ್ರಹ್ಲಾದನಾದದಾಯಿನಿ. ಹಿರಣ್ಯಕಾಶಿಪುರಕ್ಷಃ, ನೀಲಕಂಠಾನಕಾಲಾಯ. ಇತೋ ನರಸಿಂಹ ಪರತೋ ನರಸಿಂಹ, ಯತೋ ಯತೋ ಯಾಮಿ ತತೋ ನರಸಿಂಹ. ಬಹಿರ್ ನರಸಿಂಹ ಹೃದಯ ನರಸಿಂಹ, ನರಸಿಂಹ ಶರಣಂ ಪ್ರಾಪದೆ. ತವ ಕರ ಕಮಲವೇ ಸಾಕ ಅದ್ಭುತ ಶೃಂಗ ದಾನಿತ ಹಿರಣ್ಯಕಶಿಪು ತನು ಭೃಂಗ. ಕೇಶವ ರೂಪ ನರಹರಿ ರೂಪ, ಕೇಶವ ರೂಪ ನರಹರಿ ರೂಪ. ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ. ಜೈ ನರಸಿಂಹ. ನಮಸ್ತೆ. ಹರೇ ಕೃಷ್ಣ ಮಾತಾಜಿ. ದಂಡೋತ್. ಹರೇ ಕೃಷ್ಣ ಮಾತಾಜಿ. ಭಕ್ತಿ ವಿಘ್ನ ವಿನಾಶಕ್ ನರಸಿಂಹದೇವ್ ಭಗವಾನ್ ಕಿ ಜೈ. ಶ್ರೀಲಾ ಪ್ರಭುಪಾದ್ ಕಿ ಜೈ. ಗುರುದೇವ್ ಮಹಾರಾಜ್ ಕಿ ಜೈ. ನಿತಾಯ್ ಗೌರ್ ಹರಿ ಪ್ರೇಮಾನಂದೇ. ಹರಿ ಹರಿ ಬೋಲ್. ಮಾತಾಜಿ ತುಂಬಾ ಸೊಗಸಾಗಿ ಹಾಡಿದ್ರಿ ಮಾತಾಜಿ, ಚೆನ್ನಾಗ್ ಅನ್ನಿಸ್ತು ನರಸಿಂಹ ಭಜನೆ. ಹರೇ ಕೃಷ್ಣ. ಇದೇ ರೀತಿ ನೀವು ಮುಂದಿನ ಕಾರ್ಯಕ್ರಮಗಳಲ್ಲೂ ಹಾಡ್ಬೇಕಾಗಿ ವಿನಂತಿ ಮಾತಾಜಿ. ದೇವಿ ಮಾತಾಜಿ ಅವರು. ಹರೇ ಕೃಷ್ಣ. ಆಯ್ತು ಮಾತಾಜಿ, ಮಾಡ್ತೀನಿ. ನನಗೆ ಸೇವೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಸೊ ಮತ್ತೇನಾದ್ರೂ ಅನೌನ್ಸ್ಮೆಂಟ್ಸ್ ಏನಾದ್ರು ಇತ್ತಾ ಮಾತಾಜಿ? Hare Krishna. Announcement. Ekadashi is there on Thursday, right? Friday, I guess, ಮಾತಾಜಿ. Friday. Yeah. 16ನೇ ತಾರೀಕು. ಫ್ರೈಡೆ ಏಕಾದಶಿ ಇದೆ. ಎಲ್ಲರೂ ತುಂಬಾ ಪವಿತ್ರವಾದ ದಿವಸ. ಎಲ್ಲರೂ ಡಿವೋಟೀಸ್ ಅಂತೂ ಫಾಸ್ಟಿಂಗ್ ಮಾಡ್ತೀರಾ. ಹೊಸಬ್ರು ಯಾರೋ ಇದ್ರೂ ದಯವಿಟ್ಟು ಅವತ್ತು ಫಾಸ್ಟಿಂಗ್ ಫ್ರಮ್ ಬೀನ್ಸ್ ಅಂಡ್ ಗ್ರೈನ್ಸ್ ಫಾಸ್ಟ್ ಮಾಡಿ, ಚಾಂಟಿಂಗ್ ಎಷ್ಟಾಗತ್ತೋ ಅಷ್ಟು ಮಾಡಿ.
ಚಂಪಾ ಮಾತಾಜರ ಹೇಳ್ದಂಗೆ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ ಅಂತ ಶುರು ಮಾಡ್ಬಿಡಿ. ಸೊ ನಮ್ಮ ಜಪ ನಮ್ಮನ್ನ ಕಾಪಾಡುತ್ತೆ ಭಕ್ತಿಯಲ್ಲಿ. ಎಷ್ಟೇ ನಮ್ಮಲ್ಲಿ ರುಚಿ ಇಲ್ದಿದ್ರು ಏನೇ ಇಲ್ದಿದ್ರು ನಮ್ಗೆ ಅದನ್ನ ನಾವ್ ಹೇಗಾಗುತ್ತೋ ಹಾಗೆ ಮಾಡ್ತಾನೆ ಇರ್ಬೇಕು ಅವಿರತವಾಗಿ. ನಾವ್ ಬಂದಿರೋ ಉದ್ದೇಶ ಈ ಭೂಮಿ ಮೇಲೆ ನಮ್ಮ ಶುದ್ಧೀಕರಣಕ್ಕೆ, ಅದ್ ಒಂದೇ ತಲೆಯಲ್ಲಿ ಇಟ್ಕೊಳ್ಬೇಕು ನಾವು. ಸೊ ಅದೇ ಇಟ್ಕೊಂಡು ಆದಷ್ಟು ಅವತ್ತು ಏಕಾದಶಿ ದಿವಸ ಚಾಂಟಿಂಗ್ ನ ತುಂಬಾ ಮಾಡಿ. ಮತ್ತೆ ಬಲರಾಮ್ ಜಯಂತಿ ಒನ್ ಮಂಡೇ, ದೆನ್ ಅದರ್ ನೆಕ್ಸ್ಟ್ ಮಂಡೇ ಬಂದು ನಮ್ಮ ಎಲ್ಲರೂ ಕಾಯ್ತಾ ಇರೋ ದಿನ ಬರ್ತಾ ಇದೆ, ಕೃಷ್ಣ ಜನ್ಮಾಷ್ಟಮಿ. ಬಲರಾಮ್ ಜಯಂತಿ ನೆಕ್ಸ್ಟ್ ಡೇ ನಮ್ಮ ಗೋಪಿ ಸೇನೆ ಕಾರ್ಯಕ್ರಮ ಇದೆ 20th ಐ ಥಿಂಕ್ ಇಟ್ ವಿಲ್ ಬಿ. ಸೊ ಅವತ್ತು ಯಾರಿಗಾದ್ರೂ ಹಾಡೋದಿದ್ರೆ, ಮತ್ತೆ ಕೀರ್ತನೆ ಮಾಡೋದಾಗ್ಲಿ, ಪ್ರವಚನ ಮಾಡೋದಾಗ್ಲಿ, ನರಸಿಂಹ ಭಜನೆ ಮಾಡೋದು, ಯಾವುದೇ ಸೇವೆಯಲ್ಲೂ ನೀವು ಮಾಡಕ್ಕೆ ಉತ್ಸುಕರಾಗಿದ್ರೆ ದಯವಿಟ್ಟು ನನ್ನನ್ನ ಸಂಪರ್ಕಿಸಿ. ಇಲ್ಲ ಇದೇ ಗ್ರೂಪ್ ಗೋಪಿ ಸೇನೆ ಗ್ರೂಪ್ ಅಲ್ಲೂ ಹಾಕ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ಮಾತಾಜಿ. ಕ್ಲೋಸಿಂಗ್ ಪ್ರೇಯರ್ ಹೇಳಿ. ಎಸ್ ಮಾತಾಜಿ, ಶೋರ್. ಎಸ್.